ಪವಿತ್ರಾತ್ಮನ ಕುರಿತಾಗಿ ನಾವು ಕಲಿತಾ ಬಂದಿದ್ದು ಒಂದೊಂದು ವಿಷಯಗಳಲ್ಲಿನು ಯಾವ ರೀತಿಯಲ್ಲಿ ಅದರಲ್ಲಿನು ಕೊನೆ ನಮ್ಮ ಸಬ್ಜೆಕ್ಟ್ ಯಾವ ರೀತಿಯಲ್ಲಿ ಬಂದ ನ್ಯಾಯ ತೀರ್ವಿಕೆ ಬಂದು ನಿಲ್ಲುವಾಗ ಆ ಆ ನ್ಯಾಯ ತೀರ್ವಿಕೆ ದಿವಸಕ್ಕೋಸ್ಕರ ನಮ್ಮನ್ನು ಯಾವ ಯಾವ ರೀತಿಯಲ್ಲಿ ಪವಿತ್ರಾತ್ಮನು ನಮ್ಮನ್ನ ಪ್ರಿಪೇರ್ ಆಗಿ ಮಾಡಲಿಕ್ಕೆ ಯಾವ ಯಾವ ರೀತಿಯಲ್ಲಿ ಈ ವಿಧವಾಗಿ ಯಾವ್ದಾವ ವಿಧವಾಗಿ ನಮ್ಮನ್ನೇ ಆ ನಮಗೆ ಆ ರೂಪಾಂತರವನ್ನು ಕೊಟ್ಟು ಈಗ ಇರೋದು ಪ್ರಾಪಂಚಿಕವಾಗಿರೋದು ಈ ಘಟನೆ ಅಲ್ಲ, ನಮಗೆ ಆತ್ಮೀಯವಾಗಿರೋದಂತ ರೂಪಾಂತರ. ಅದಕ್ಕೋಸ್ಕರ ಒಂದೊಂದು ಸಬ್ಜೆಕ್ಟ್ ಆಗಿ ನಾವು ಕಲಿತಾ ಅದ್ರಲ್ಲಿ ತುಂಬಾ ಇಂಪಾರ್ಟೆಂಟ್ ಆಗಿರೋ ಒಂದು ಸಬ್ಜೆಕ್ಟ್ ಹೆಂಗ್ ಹೇಳಿದ್ರೆ, ನಾವು ಕಳೆದ ಒಂದು 6-7 ಭಾಗದಿಂದ ಅದೇ ನಾವು ಡಿಸ್ಕಸ್ ಮಾಡ್ತಾ ಇರೋದು. ಗಲಾತಿಯವರು ಬರೆದ ಪತ್ರಿಕೆ 5ನೇ ಅಧ್ಯಾಯ 19ನೇ ವಾಕ್ಯದಲ್ಲಿ ಶರೀರ ಭಾವದಗಳ ಕರ್ಮಗಳು. ಈ ಮನುಷ್ಯನಿಗೆ ಈ ಪ್ರಪಂಚದಲ್ಲಿ ದೊಡ್ಡ ತಪ್ಪು ಏನಾಗ್ತಾ ಇರೋದು ಅಂದ್ರೆ ನಾವು ಶರೀರದಿಂದ ಏನಾಗ್ತಾ ಇರೋದು, ಶರೀರ ಭಾವಗಳಿಂದ ಅದರಿಂದ ಕರ್ಮಗಳು ಪರಿಣಿತ ಫಲಗಳು ಅವನನ್ನ ಏನಾಗುತ್ತೆ ಅಂತ ಹೇಳಿದ್ರೆ ಪರಲೋಕಕ್ಕೆ ಹೋಗೋದಿಕ್ಕೆ ಅಲ್ಲಿ ಒಂದು ಲಾಸ್ಟ್ ಜಡ್ಜ್ಮೆಂಟ್ ಡೇಸ್ ಎಂದು ಹೇಳುವಾಗ ಜಸ್ಟ್ ಎಕ್ಸಾಂಪಲ್ ಒಂದು ಗೇಟ್ ತರ ಇದೆ, ಒಂದು ದೊಡ್ಡ ಬಾಗಿಲು ತರ ಇದೆ ಅಂತ ಅನ್ಕೊಳ್ಳಿ. ಅಲ್ಲಿ ಒಂದು ಎಂಟ್ರಿ ಪಾಸ್, ಆ ಎಂಟ್ರಿ ಪಾಸ್ ಎಂದು ಹೇಳುವಾಗ ಇಹಲೋಕ ಜೀವನದಲ್ಲಿ ನಾವು ಜೀವಿಸುವಾಗ ದೇಹದ ಮೂಲಕವಾಗಿ ಇಲ್ಲದ ದೇಹದ ಆಸೆಗಳ ಮೂಲಕವಾಗಿ ಪಾಪ ಮಾಡದೆ ದೇವರ ಇಚ್ಛಾನುಸಾರಿಯಾಗಿ ನಡೀತಾರ ವ್ಯಕ್ತಿಗಳಿಗೆ ಅಲ್ಲಿ ಎಂಟ್ರಿ ಪಾಸ್ ಸಿಗೋದು. ಪವಿತ್ರಾತ್ಮನ ನಮಗೆ ಯಾಕೆ ಕಲಿಬೇಕಾಗಿರೋದು ಅಂತ ಹೇಳಿದ್ರೆ, ಪವಿತ್ರಾತ್ಮನ ಕುರಿತಾಗಿ ಈ ಪವಿತ್ರಾತ್ಮನನ್ನೇ ನಮ್ಮನ್ನ ಈ ಗೈಡ್ ಲೈನ್ಸ್, ಮಗಳೇ ನೀನು ಹೋಗ್ಬೇಕಾಗಿರೋ ದಾರಿ ಎಂದದು, ನೀನ್ ಮಾಡ್ಬೇಕಾಗಿರೋದು ಕೆಲಸ ಎಂದದು, ನಾನಿರುವಂತ ನಿನ್ನ ಹೃದಯದಲ್ಲಿ ದೇವರಾತ್ಮನಿರೋದು ಗರ್ಭಗುಡಿಯಾಗಿರೋ ನಮ್ಮ ಹೃದಯದಲ್ಲಿ, ಆ ಹೃದಯದಲ್ಲಿ ಇದ್ಕೊಂಡು ನಮಗೆ ಒಂದೊಂದು ಗೈಡ್ ಲೈನ್ಸ್ ಕೊಡ್ತಾ ಇದೆ. ಆದ್ರೆ ಪ್ರಾಪಂಚಿಕವಾಗಿರೋದಂತ ವಿಷಯಗಳು, ದೇಹದ ಅಭಿಲಾಷೆಗಳು ಬರುವಾಗ ಏನಾಗುತ್ತೆ ಅಂತ ಹೇಳಿದ್ರೆ, ಕೆಲವೊಮ್ಮೆ ನಮ್ಗೆ ಏನಾಗುತ್ತೆ, ತಪ್ಪಿರೋದ ಕಡೆ ಯಾವಾಗಲೂ ಮನುಷ್ಯಂದು ಕಣ್ಣು ಯಾವಾಗಲೂ ಒಂದು ಸ್ಟೆಪ್ ಮುಂದೆ ಏನಿರುತ್ತೆ ಹೇಳಿ, ಈ ಕೆಟ್ಟದ ಕಡೆ ಇಲ್ಲ ಪ್ರಾಪಂಚಿಕವಾಗಿರೋದ ಕಡೆ ಇರುತ್ತೆ. ಮನುಷ್ಯನ ಹುಟ್ಟುವಾಗಲಿಂದ ಅದ್ರ ಜೊತೆ ಬಂದಿರೋದು ಒಂದು ಕಾರ್ಯ. ಆದರೆ ದೇವರ ವಿಶ್ವಾಸಿಗಳಾಗಿರುವಂತ ನಾವು ಪವಿತ್ರಾತ್ಮನಿಗೆ ಕಿವಿ ಕೊಡಬೇಕಾಗಿರೋದು ಎಷ್ಟು ಇಂಪಾರ್ಟೆಂಟ್ ಆಗಿರೋದನ್ನ ನಾವು ಇದು ಹೇಳ್ತಾ ಬಂದಿದ್ದೀವಿ. ಅದನ್ನು ಕಳೆದ ಭಾಗದಲ್ಲಿ ನಾವು ಏನ್ ನೋಡಿದೀವಿ, ಒಂದು 14 ವಿಷಯಗಳಿದೆ ದೇಹದ ಭಾವಗಳಂತ ಹೇಳುವಾಗ. ಈ ಗಲಾತಿಯರು ಬರೆದ ಮತ್ತೆ 5ನೇ ಅಧ್ಯಾಯ 19ನೇ ವಾಕ್ಯದಲ್ಲಿ ಒಂದು 14 ವಿಷಯ ಇದೆ. ಈ 14 ವಿಷಯದಲ್ಲಿ ನಾವು ಕಳೆದ ಭಾಗ ಸೇರಿ 5 ವಿಷಯ ನಾವು ನೋಡಿದ್ವಿ. ಜಾರತ್ವ, ಬಂಡುತನ, ನಾಚಿಕೆಡಿತನ, ವಿಗ್ರಹಾರಾಧನೆ, ಮಾಟ ನೋಡಿದ್ವಿ. ಇದ್ರ ಮಾಟದಲ್ಲಿನೇ ನಾವು ಒಂದು 3 ಸೆಷನ್ ತಗೊಂಡಿದ್ವಿ. 2 ಸೆಷನ್. ಆ 2 ಸೆಷನ್ದಲ್ಲಿ ನಮಗೆ ಓದುವಾಗ ನಿಮಗೆ ಎಲ್ಲರಿಗೂ ಅರ್ಥ ಆಗಿದೆ ನಾನು ಅನ್ಕೊಂಡಿದ್ದೇನೆ. ಯಾಕೆಂದ್ರೆ ಆ ಮಾಟ ಮಂತ್ರಗಳ ವಿಷಯದಲ್ಲಿ ಆ ಒಂದು ವಿಷಯ ನಿಮಗೆ, ಈ ಮಾಟ ಮಂತ್ರ ಅಂತ ಹೇಳ್ತಾರ ಸೈತಾನ್ನ ವಿಷಯ, ಅದು ಸೈತಾನ್ನ ಸಬ್ಜೆಕ್ಟು, ಪಾಪದ ಮಾರ್ಗ, ಅಂಧಕಾರದ ಆ ಒಂದು ದಾರಿ ಈ ಮಾಟ ಮಂತ್ರ ಅಂತ ಹೇಳ್ತಾ ಇರೋದು. ಅದು ನಾವು ಕಳೆದ ಭಾಗದಲ್ಲಿ ನೋಡಿದ್ವಿ. ದಾರಿ ತಪ್ಪಿದ ಮಗನ ಯಾವ ರೀತಿಯಲ್ಲಿ ಅವನಿಗೆ ಒಂದು ತಿಳುವಳಿಕೆ ಆಯಿತು, ಒಂದು ಎಚ್ಚರಿಕೆ ಆಯಿತು. ನನ್ನ ತಂದೆಯ ಮನೆಯಲ್ಲಿ ಅವನದ ತಿಳುವಳಿಕೆ. ನೆಕ್ಸ್ಟ್ ಅವನ್ ಏನ್ ಮಾಡಿದೆ, ಅವನದು ತಿತ್ಕೊಂಡು ಸರಿಪಡಿಸ್ಬೇಕು ಅಂತ ಆಲೋಚನೆಯಿಂದ ಅವನೇನು ಕಾರ್ಯ ಮಾಡ್ತಾನೆ. ಅವನು ತಿರುಗಿ ವಾಪಸ್ ಬಂದ್ಬಿಟ್ಟು ತಂದೆ ಹೇಳ್ತಾನೆ, ಪರಲೋಕಕ್ಕೆ ವಿರುದ್ಧವಾಗಿಯೂ ತಂದೆಗೆ ವಿರುದ್ಧವಾಗಿ ನಾನು ಪಾಪ ಮಾಡಿದ ನಿನ್ನ ಮಗನ ಆಗಿ ಯಾವತ್ತೂ ಇನ್ನು ನನಗೆ ಆ ರೀತಿಯಲ್ಲಿ ನಿನ್ನ ಆಳುಗಳಲ್ಲಿ ಒಬ್ರು ಅಂದ್ರೆ ಆ ತಾಳ್ಮೆ, ಪಶ್ಚಾತ್ತಾಪದ ಒಂದು ಸ್ಟೇಜ್ ಅಲ್ಲಿ ನಾನು ಹೇಳಿದ ಒಂದು ಮಾತಿದೆ. ಒಂದು ವೇಳೆ ಮನುಷ್ಯ ಸಹಜವಾಗಿ ಪ್ರಾಪಂಚಿಕವಾಗಿ ಮನುಷ್ಯ ತಪ್ಪಾಗುತ್ತೆ. ಆದ್ರೆ ಈ ದಾರಿ ತಪ್ಪಿ ಹೋಗಿದ್ದು ಮಗಂದು ಕತೆ ಯಾಕೆ ಅಲ್ಲಿ ಬಂದು ಅಂತ ಹೇಳಿದ್ರೆ, ಯಾವಾಗ ನಮಗೆ ಅದೊಂದು ತಿಳುವಳಿಕೆ ಬರುತ್ತೋ ಪವಿತ್ರಾತ್ಮನ ಕೃಪಾವರದಿಂದ, ಒಂದು ವೇಳೆ ದೇಶಸ್ಥಾನ ಹೊಂದಿ ರಕ್ಷಣೆ ಹೊಂದಿ ಎಲ್ಲ ಮಾಡಿ ವಿಶ್ವಾಸಿ ಜೀವನದಲ್ಲಿ ನಡೆಯುವಾಗಲಾಗೋದು ಕೂಡ ತಪ್ಪುಗಳು ಯಾವ ಸಂದರ್ಭದಲ್ಲಿ ಬೇಕಾದ್ರೆ ಆಗ್ಬೋದು. ಯಾಕಂದ್ರೆ ಸೈತಾನನ್ ಕಾಯ್ತಾ ಇರೋದು ಏನಕ್ಕೆ ಹೇಳಿ, ಇನ್ನು ಸಮಯ ಸ್ವಲ್ಪ ಅಷ್ಟೇ ಇರೋದು ಅಂತ ಹೇಳಿ ಹೆಂಗಾದ್ರೂ ಹಾಳು ಮಾಡ್ಲಿಕ್ಕೆ ಅಂತ ಅವನು ಸಿಂಹದು ಆ ಒಂದು ಅಷ್ಟು ಘೋರವಾಗಿ ಯಾರನ್ನ ತಿನ್ನಬೇಕು, ಯಾರನ್ನೇ ಹಾಳು ಮಾಡಬೇಕು, ಯಾರನ್ನ ನಾಶ ಮಾಡಬೇಕು, ಪರಲೋಕ ಹೋಗ್ಲಿಕ್ಕೆ ನಾನು ಯಾರನ್ನೂ ಬಿಡಲ್ಲ ಅಂತ ಆ ಒಂದು ಘೋರವಾಗಿರೋದ್ರಲ್ಲಿ ಅವನು ಓಡಾಡ್ತಾ ಇರುವಾಗ, ವಿಶ್ವಾಸಿಗಳು ಏನ್ ಮಾಡ್ಬೇಕಂದ್ರೆ ಪವಿತ್ರಾತ್ಮನಿಗೆ ಕಿವಿ ಕೊಟ್ಟು, ನಾನು ತಪ್ಪು ಮಾಡಿದ್ದೀನಿ, ಇನ್ನು ನನಗೆ ಯಾವತ್ತೂ ದೇವರ ಮುಂದೆ ಹೋಗ್ಲಿಕ್ಕೆ ಆಗಲ್ಲ ಅಂತ ಹೇಳಿ ಆ ಹಂದಿ ಇರೋದಂತ ಆ ಜಾಗದಲ್ಲಿದ್ದ ಮಗನಿಗೆ ಒಂದು ತಕ್ಷಣ ತಿಳುವಳಿಕೆ ಆಗುತ್ತೆ. ಏನಂತ ಹೇಳಿ, ಬೇಡ ನನ್ನ ತಂದೆ ಹತ್ರ ಹೋಗೋಣ, ಯಾಕೆಂದ್ರೆ ನನ್ನ ತಂದೆ ಹತ್ರ ಹೋಗಿ ಪಾಪಕ್ಷಮೆ ಕೇಳ್ಕೊಂಡು ಇದ್ರೆ ಇದಕ್ಕಿಂತ ಎಷ್ಟೋ ಚೆನ್ನಾಗಿ, ಎಷ್ಟೋ ಆರಾಮಾಗಿ ನಾನು ಇರ್ಬೋದು ಅಂತ ಒಂದು ಭಾವನೆ ಅವನ ಮನಸ್ಸಲ್ಲಿ ಬರುವಾಗ ಅವನೇನ್ ಮಾಡ್ತಾನೆ, ವಾಪಸ್ ಬರ್ತಾನೆ ಪಶ್ಚಾತ್ತಾಪ ಪಟ್ಟು. ಅದೇ ರೀತಿಯಲ್ಲಿ
ನಮ್ಮಲ್ಲಿ ಏನಾದ್ರೂ ಈ ಕೇಳುವಂತೆ ಶರೀರದ ಭಾವದ 14 ವಿಷಯಗಳಿದೆ. ಈ 14 ವಿಷಯದಲ್ಲಿ ಯಾವ್ದಾದ್ರು ಒಂದು ತಪ್ಪು ನಾವು ಮಾಡಿದ್ರು ಕೂಡ ತಿದ್ಕೊಂಡು ಸರಿಪಡಿಸ್ಕೊಂಡು ದೇವರ ಮುಂದೆ ನಮ್ಮನ್ನ ನಾವು ತಗ್ಗಿಸುವಾಗ ಅಲ್ಲಿ ನಮಗೆ ಆ ಒಂದು ನಿಮಗೆ ಗೊತ್ತು ಆಗ ಇದರಲ್ಲಿ ದಾರಿಹಪ್ಪಿದ ಮಗನಲ್ಲಿ ಆ ತಂದೆ ಏನ್ ಮಾಡುತ್ತಾರೆ ಕೊನೆಗೆ ಆ ಮಗನಿಗೆ ಹೆಂಗೆ ಅವನು ಸತ್ತವನಾಗಿದ್ದ ಅಂತ ಹೇಳ್ತಾರದು. ಆದ್ರೆ ಈಗ ಬದುಕಿ ಬಂದಿದ್ದಾನೆ. ಇದೇ ರೀತಿಯಲ್ಲಿ ಪರಲೋಕದಲ್ಲಿ ಇರೋ ತಂದೆಗೇನು ನಾವೆಲ್ಲ ಆರಾಧನೆ ಮಾಡ್ತಾ ಇರೋದ್ರಿಂದ ನಮ್ಮ ತಂದೆಗೆ ತಪ್ಪಿ ಹೋಗಿರೋದು ಒಂದು ವ್ಯಕ್ತಿ, ತಪ್ಪು ಮಾಡಿದಂತ ಒಂದು ವ್ಯಕ್ತಿ ತಿರುಗಿ ಬರುವಾಗ ಅಷ್ಟೊಂದು ಸಂತೋಷ ಪರಲೋಕದಲ್ಲಿ ಆಗುತ್ತೆ ಅಂತ. 1 ಪೇತ್ರ 4ನೇ ಅಧ್ಯಾಯ 7ನೇ ವಾಕ್ಯದಲ್ಲಿ ನಾವು ನೋಡಿದ್ವಿ. ಇದೆಲ್ಲ ನಾವು ಯಾಕೆ ಕಲಿತಾ ಇರೋದು? ಈ ಶರೀರ ಭಾವನೆಗಳಿಂದ ನಾವು ದೂರ ಇರಬೇಕು ಅಂತ ಹೇಳಿದ್ರೆ ಅಂತ್ಯವು ಹತ್ತಿರವಾಗಿದೆ. ಆದ್ರಿಂದ ನಾವು ಜಿತೇಂದ್ರಿಯರಾಗಿಯೂ ಸದಾಕಾಲ ಪ್ರಾರ್ಥನೆಗೆ, ಅಂದ್ರೆ 2 ವಿಷಯ ನಮ್ಮನ್ನ ಇಲ್ಲಿ ಕಾಪಾಡ್ತಾ ಇರೋದು. 2 ವಿಷಯ ಅಂತ ಹೇಳಿದ್ರೆ, ಒಂದು ನಾವು ದೇವರ ಕಡೆಗೆ ತಿರುಗಬೇಕು, ಇನ್ನೊಂದು ತಿಳುವಳಿಕೆಯಿಂದಲೇ ಅಂತ್ಯವು ಹತ್ತಿರವಾಗಿದೆ. 2ನೇ ವಿಷಯ ಅಂತ ಹೇಳಿದ್ರೆ ನಾವು ಜಿತೇಂದ್ರಿಯರಾಗಿ, ಅಂದ್ರೆ ದೇಹದ ಅಭಿಲಾಷೆಗಳು ಯಾವತ್ತೂ ನಮ್ಮ ಮೇಲೆ ನಮ್ಮನ್ನೇ ಆಡಳಿತ ಮಾಡಬಾರದು. ಅದನ್ನೇ ನಾವು ಕಂಟ್ರೋಲ್ ಅಲ್ಲಿ ಇಟ್ಕೊಂಡು ಪಾಪ ಮಾಡದೆ ಇನ್ನೇನಿರ್ಬೇಕಂತ ಜಿತೇಂದ್ರಿಯರಾಗಿಯೂ ಸದಾ ಕಾಲವು ಪ್ರಾರ್ಥನೆಗೆ ಸಿದ್ಧರಾಗಿಯೂ. ಕೆಲವೊಮ್ಮೆ ನಾನು ಯೋಚನೆ ಮಾಡ್ತಾ ಇದ್ದೀನಿ, ತಕ್ಷಣ ನಾನು ಕಾರಲ್ಲಿ ಬರುವಾಗ ಇಲ್ಲಾಂದ್ರೆ ಆಫೀಸಲ್ಲಿ ಇರುವಾಗ ನನಗೆ ತಕ್ಷಣ ಪ್ರಾರ್ಥನೆ ಮಾಡ್ಲಿಕ್ಕೆ ಹೇಳಿದ್ರೆ ನನಗೆ ಏನ್ ಮಾತಾಡ್ಬೇಕು, ಏನ್ ಪ್ರಾರ್ಥನೆ ಮಾಡ್ಬೇಕು, ನಿಮ್ಗೆಲ್ಲರಿಗೆ ನನ್ನ ಪ್ರಾರ್ಥನೆ ಕೇಳಿಸ್ಕೊಂಡ್ರೆ ಅರ್ಥ ಆಗುತ್ತೆ. ತಕ್ಷಣ ಒಂಥರ ಕನ್ಫ್ಯೂಷನ್ ಆಗುತ್ತೆ. ಯಾಕೆ ಹೇಳಿ? ಆ ಪ್ರಾರ್ಥನೆಗೆ ನಾನು ಸಿದ್ಧವಾಗಿರಲ್ಲ. ಇಲ್ಲಿ ದೇವರ ವಾಕ್ಯ ಹೇಳ್ತಾ ಇರೋದು ನೋಡಿ, ಅಂತ್ಯಕಾಲವು ಯಾವ ಸಮಯದಲ್ಲಿ ಬರುತ್ತೆ ಅದು ಹೇಳಲಿಕ್ಕೆ ಆಗಲ್ಲ, ಹತ್ತಿರವಾಗಿದೆ. ಜಿತೇಂದ್ರರಾಗಿಯೂ ಪ್ರಾರ್ಥನೆಗೆ ಸಿದ್ಧರಾಗಿಯೂ ಸ್ವಸ್ಥಚಿತ್ತರಾಗಿರ್ಬೇಕು ಅಂತ ಕಳೆದ ಭಾಗದಲ್ಲಿ ನಾವು ನೋಡಿದ್ವಿ. ಯಾಕಂದ್ರೆ ಈ ಬೋಧನೆಗಳೆಲ್ಲ ಲೋಕನ ಬರ ಸುವಾರ್ತೆಯಲ್ಲಿ ನಾವು ಇನ್ನೊಂದು ವಿಷಯ ನೋಡಿದ್ವಿ. 21ನೇ ಅಧ್ಯಾಯ 36ನೇ ವಾಕ್ಯದಲ್ಲಿ ಮನುಷ್ಯ ಕುಮಾರನ ಮುಂದೆ ನಾವು ನಿಲ್ಲುವುದಕ್ಕೆ, ದ ಫೈನಲ್ ಜಡ್ಜ್ಮೆಂಟ್, ನ್ಯಾಯ ತೀರ್ವಿಕೆ ದಿವಸ, ಆ ದಿವಸ ಒಂದಿದೆ ಅಂತ ನಂಬಿದವರು ನಾವು. ಆ ದಿವಸ ನಾವು ಅವ್ರ ಕರ್ತನಾದ ಯೇಸು ಕ್ರಿಸ್ತನ ಮನುಷ್ಯ ಕುಮಾರನ ಮುಂದೆ ನಾವು ನಿಲ್ಲಬೇಕು ಅಂತ ನಂಬಿರೋರು ನಾವು. ಹಂಗೆ ನಂಬಿರುವಾಗ ಈಗ ಯಾವುದೋ ಒಂದು ಮದುವೆ ಫಂಕ್ಷನ್ ಇದೆ, ಯಾವುದೋ ಒಂದು ಕಾರ್ಯ ಇದೆ ಅಂತ ಹೇಳುವಾಗ ನಾವೇನ್ ಮಾಡ್ತೀವಿ? ಪ್ರಿಪೇರ್ ಆಗ್ತೀವಿ. ಇಂಥ ದಿವಸ ಹೋಗ್ಬೇಕಾಗತ್ತೆ, ಆ ದಿವಸ ಬೇರೆ ಕೆಲಸ ಯಾವುದು ಇರಬಾರ್ದು, ಆ ಫಂಕ್ಷನ್ ಹೋಗ್ಬೇಕು, ಅದಕ್ಕೆ ಬೇಕಾಗಿರೋದು ಬಟ್ಟೆ ಆಗಲಿ, ಬೇರೆ ವ್ಯವಸ್ಥೆಗಳೆಲ್ಲದನ್ನು ನಾವು ಸಿದ್ಧ ಮಾಡ್ಕೊಳ್ತೀವಿ. ಅದೇ ರೀತಿಯಲ್ಲಿ ಪ್ರಿಯರೇ, ವಿಶ್ವಾಸಿಯ ಜೀವನದಲ್ಲಿ ಸಿದ್ಧತೆ, ಕರ್ತನಾದ ಯೇಸು ಕ್ರಿಸ್ತನು ಒಂದಲ್ಲಾದ್ರೂ ಒಂದಿನ ಬಂದೇ ಬರ್ತಾರೆ. ಆ ಬಂದಿರೋ ದಿವಸ ಮನುಷ್ಯ ಕುಮಾರನ ಮುಂದೆ ನಾವೆಲ್ಲ ನಿಲ್ಲುವುದಕ್ಕೆ ನಮಗೆ ಶಕ್ತಿ ಇಲ್ಲ. ನಾವು ಮನಸ್ಸು ಮಾಡಿದ್ರೆ ಶಕ್ತರಾಗಲಿಕ್ಕೆ ಸಾಧ್ಯನೇ ಇಲ್ಲ. ಅದಕ್ಕೆ ದೇವರ ಆತ್ಮನ ಗೈಡ್ ಲೈನ್ಸ್ ಬೇಕು. ನಾವೇನಂತ ಹೇಳಿದ್ರೆ ಗಲಾತ್ಯ ಪತ್ರದಲ್ಲಿ ನಾವು ನೋಡೋದಕ್ಕಿಂತ ಮುಂಚೆ ನಾವೇನು ಮಾಡಿ, ಪವಿತ್ರಾತ್ಮನ ಕೊಡುವ ದೇವರ ವಾಕ್ಯವೆಂಬ ಕತ್ತಿಯಿಂದ ನಮ್ಮ ದೇಹವನ್ನು ನಾವು ಯಾವ ರೀತಿಯಲ್ಲಿ ಕಾಪಾಡಬೇಕು. ಇದು ಒಂದ್ಸರಿ ಬೈಬಲ್ ಯಾರು ಬೇಕಾದ್ರೂ ಓದ್ಬೋದು, ಇರುವಾಗ ಎಷ್ಟು ಬೇಕಾದ್ರೂ ಓದ್ಬೋದು, ಎಷ್ಟು ಟೈಮ್ಸ್ ಬೇಕಾದ್ರೂ ಓದ್ಬೋದು. ಅದರಲ್ಲಿ ಇರುವಂತ ಗೂಢಾರ್ಥವನ್ನು ಯಥಾರ್ಥವಾಗಿ ನಮ್ಮ ಮನಸ್ಸೊಳಗೆ, ಹೃದಯೊಳಗೆ ಕಾರ್ಯ ಮಾಡಬೇಕು ಅಂತ ಹೇಳಿದ್ರೆ ಅಲ್ಲಿ ಪವಿತ್ರಾತ್ಮನ, ದೇವರಾತ್ಮನ ಸಪೋರ್ಟ್ ಬೇಕು ನಮಗೆ. ಈಗ ಇವತ್ತು ಇಷ್ಟು ವಿಷಯಗಳು ನಾವು 5 ವಿಷಯ ನೋಡಿದ್ವಿ. ಇವತ್ತು 6ನೇ ವಿಷಯ ಅಂತ ಹೇಳುವಾಗ ನಿಜವಾಗಲೂ ಯಾರು ಹೇಳಲ್ಲ ಈ ವಿಷಯ ಯಾರು ಹೇಳಲ್ಲ. ನಗಾಡ್ಕೊಂಡು ಪ್ರೈಸಲೋಡು ಹೇಳ್ಕೊಂಡು ಎಲ್ಲರೂ ಚೆನ್ನಾಗಿ ಆರಾಧನೆಯಲ್ಲಿ ಎಲ್ಲ ಪಾಲ್ಗೊಳ್ತಾರೆ. ಆದ್ರೆ ಒಳಗಡೆ ಇವತ್ತು ನಮ್ಮ ಈ 6ನೇ ವಿಷಯ ಆಗಿ ಬರುತ್ತಾ ಇರೋದು ಹಗೆತನ, ಅಂದ್ರೆ ಎನಿಮಿಟಿ, ಈ ಶತ್ರುತ್ವ ಮನೋಭಾವ. ಅದು ವ್ಯಕ್ತಿಗಳ ಮಧ್ಯದಲ್ಲಿ ಇರ್ಬೋದು, ಸಭೆಯಲ್ಲಿ ಇರ್ಬೋದು, ಸಮಾಜದಲ್ಲಿ ಇರ್ಬೋದು, ಕುಟುಂಬದಲ್ಲಿ ಇರ್ಬೋದು. ಯಾರಿಗಾದ್ರೂ ಏನಾದ್ರೂ ಹೇಳಬೇಕು ಅಂತ ಹೇಳ್ತೀವಿ, ಯಾರೋ ಒಬ್ಬರ ಮೇಲೆ ನಮಗೆ ಏನೋ ಸಿಟ್ಟಿದೆ, ಇಲ್ಲ ಯಾವುದು ಅವ್ರ ಕಂಡ್ರೆ ಆಗಲ್ಲ. ಆದ್ರೆ ಅವ್ರ ಕಂಡ್ರೆ ಆಗಲ್ಲ ಅಂತ ಯಾವತ್ತೂ ನಾವು ತೋರ್ಸಲ್ಲ. ಅವರು ಇರುವಾಗ ನಾವು ಯಾವತ್ತೂ ತೋರ್ಸಲ್ಲ. ನಾವು ಏನ್ ಮಾಡ್ತೀವಿ ಅಂದ್ರೆ ಹಿಂದೆ ಮಾತಾಡ್ತೀವಿ. ಅವ್ರು ಇಲ್ಲದಲ್ಲಿರೋ ಟೈಮಲ್ಲಿ ನೋಡಿ ಹೆಂಗೆ ಹೇಗೆ ಅಂತ. ಇದು ಏನಂತ ಹೇಳಿದ್ರೆ ವಿಶ್ವಾಸಿಗಳ ಜೀವನದಲ್ಲಿ ಇದನ್ನು, ಈ ವಿಗ್ರಹಾರಾಧನೆ ಹಾಗೆ, ಮಾಟ ಮಂದ್ರ ಹಾಗೆ, ಈ ಬಂಡುತನ, ಜಾರತ, ಇದೇ ತರ ಇದು ಒಂದು ವಿಷಯನೇ ದೇಹದ ಭಾವಗಳ ಒಂದು ಕರ್ಮ. ಹೃದಯದಲ್ಲಿ ಆಗುವಂತ ಆಲೋಚನೆ ನಾವು ಏನ್ ಮಾಡ್ತೀವಿ, ಹೃದಯದಲ್ಲಿ ಆಗುವಂತ ಆಲೋಚನೆಗಳು ನಮಗೆ ಯಾವತ್ತೂ ಅದು ಕಂಪ್ಲೀಟ್ ಆಗಿ ನಮ್ಮ ಮುಖದಲ್ಲಿ ಎಕ್ಸ್ಪ್ರೆಸ್ ಮಾಡ್ಲಿಕ್ಕೆ ಮಾಡಲ್ಲ. ನಾವು ಆಕ್ಟಿಂಗ್ ಮಾಡ್ತೀವಿ. ಇಷ್ಟವಿಲ್ಲದಲ್ಲಿ ಇರೋದು ವ್ಯಕ್ತಿಯನ್ನು ಸಿಕ್ಕಿದ್ರು ಕೂಡ ಆ ಪ್ರೈಸಲ್ಲಿ ಹೇಗಿದ್ರೆ ಹೆಂಗಿದ್ರೆ ಅಂತ ಹೇಳ್ತೀವಿ. ಆದ್ರೆ ಒಳಗಡೆ ಎಕ್ಸಾಕ್ಟ್ ಆಗಿ
ಆ ವಿಶ್ವಾಸಿಯ ಮೇಲೆ, ಆ ಸಹೋದರನ ಮೇಲೆ ನಮ್ಗೆ ಏನೋ ಒಂದು ಅನಿಷ್ಟ ಇರುತ್ತೆ. ಇಲ್ಲಿ ನೋಡಿ, ಆ, ಈ ಹಗೆತನ ಅಂತ ಹೇಳುವಾಗ ಅಂದ್ರೆ ತುಂಬಾ ಒಂದು ಮೀನಿಂಗ್ ಇದೆ ಅದಕ್ಕೆ. ಆಕ್ಚುಲಿ ಈ ಹಗೆತನ ಅಂತ ಹೇಳೋದು ಅಗೇನ್ಸ್ಟ್ ದ ಹ್ಯುಮ್ಯಾನಿಟಿ ಅಂಡ್ ಗಾಡ್. ದೇವರ ವಿರುದ್ಧವಾಗಿನೋ ಮನುಷ್ಯತ್ವ ವಿರುದ್ಧವಾಗಿರೋದಂತ ಒಂದು ಕಾರ್ಯ. ಈ ಎನಿಮಿಟಿ ಇಲ್ಲದ್ರೆ ಇನ್ನೊಬ್ಬರ ಮೇಲೆ ಆ ಶತ್ರುತ್ವ ಮನೋಭಾವ, ವೈರ್ಯ ಅದು ಹಿಡ್ಕೊಳ್ಳೋದಂತ ಹೇಳಿದ್ರೆ ಅದು ದೇವರಿಗೇನೋ ಮನುಷ್ಯತ್ವಕ್ಕೇನು ವಿರುದ್ಧವಾಗಿರೋದೊಂದು ಕಾರ್ಯ. ಅದೇ ರೀತಿಯಾಗಿ ಒಂದು ಶತ್ರು ಮೇಲೆ, ಈಗ ಫಾರ್ ಎಕ್ಸಾಂಪಲ್ ನಮಗೆ ಏನಾಗುತ್ತೆ ಅಂತ ಹೇಳಿದ್ರೆ, ಯಾರು ನಮ್ಮ ಇಸ್ ಅವ್ರ ಎನಿಮಿ ಅಂತ ಹೇಳಿದ್ರೆ ನಿಜವಾಗ್ಲೂ ಎಲ್ಲ ವಿಶ್ವಾಸಿಗಳಿಗೆ ಹೇಳ್ತಾರೆ ಏನಂತ ಹೇಳಿ, ಸೈತಾನನು ನಮ್ಮ ಶತ್ರು. ಯಾಕೆಂದ್ರೆ ನಮ್ಮನ್ನ ದಾರಿ ತಪ್ಪಿಸ್ತಾನೆ, ನಮ್ಮ ಕೈಯಲ್ಲಿ ಪಾಪ ಮಾಡಿಸ್ಲಿಕ್ಕೋಸ್ಕರ ಕಾಯ್ತಾರೆ. ನಿಜ ಇದು ಪ್ರಿಯರೇ ಎಲ್ಲದನ್ನು ಕಾಮನ್ ಆಗಿ ಹೇಳುವಂತ ಒಂದು ವಿಷಯ. ಆದರೆ ನಿಜವಾಗಲೂ ಈ ಎನಿಮಿಟಿ ಎಂದಿರೋದೊಂದು ವಿಷಯ ವಿಶ್ವಾಸಿಗಳ ಮಧ್ಯದಲ್ಲಿ ಎಷ್ಟೋ ಕಡೆ ನಾನು ಒಂಥರ ಕಾಂಪಿಟೇಷನ್, ಒಬ್ಬರ ಮೇಲೆ ಒಬ್ರು. ಈಗ ಒಬ್ಬರ ಮೇಲೆ ಹೇಗೆ ಈ ತರ ಒಂದು ವೈರ್ಯ ಇಲ್ಲಾಂದ್ರೆ ಶತ್ರುತೆ ಬರುತ್ತೆ ಅಂತ ಹೇಳಿದ್ರೆ, ಫಾರ್ ಎಕ್ಸಾಂಪಲ್ ಈಗ ಯಾರಾದ್ರೂ ಒಬ್ರು ಮಾಡುದಂತ ಕೆಲಸ, ಈಗ ಒಂದು ಒಳ್ಳೆ ಹಾಡು ಹೇಳಿರ್ಬೋದು, ಇಲ್ಲಾಂದ್ರೆ ಒಳ್ಳೆ ಪ್ರಸಂಗ ಮಾಡುವಂತ ವ್ಯಕ್ತಿ ಇರ್ಬೋದು, ಇಲ್ಲಾಂದ್ರೆ ಒಳ್ಳೆ ಡೀಸೆಂಟ್ ಆಗಿ ಬಟ್ಟೆ ಹಾಕೊಂಡು, ಅದು ನನಗೆ ಆಗಲ್ಲ ಅಂತ ಬಂದ್ರೆ, ನನ್ನ ಕೈಯಲ್ಲಿ ಆಗಲ್ಲ ಅಂತ ಹೇಳಿದ್ರೆ ಆಟೋಮ್ಯಾಟಿಕ್ ಆಗಿ ನನ್ನ ಮನಸ್ಸಲ್ಲಿ ಒಂದು ಮಾನಸಿಕವಾಗಿರೋದಂತ ಈ ಸೈತಾನ ಒಂದು ಕೆಲಸ. ಅದು ಒಂದು ಏನಂತ ಹೇಳಿದ್ರೆ, ಅಯ್ಯೋ ಇವರೇ ನನ್ಗೇನು ಕಮ್ಮಿ ಇಲ್ಲ, ಇಲ್ಲ ಏನೋ ಒಂದು ಭಾವ ಬರುತ್ತೆ ಅಗೇನ್ಸ್ಟ್ ಆಗಿ. ಹೀಗೆ ಸಾಧಾರಣ ಸಹೋದರ ವಿಶ್ವಾಸಿಗಳ ಮಧ್ಯದಲ್ಲಿ ನಿಜವಾಗಲೂ ವಿಶ್ವಾಸಿ ಸಹೋದರ ಆ ಅನ್ಯೋನ್ಯತೆ ಇರುವಾಗ, ಒಂದು ವೇಳೆ ನನ್ನ ಕೈಯಲ್ಲಿ ಆಗ್ಲಿಲ್ಲ ಅಂತ ಹೇಳಿದ್ರೆ ಅವರ ಕೈಯಲ್ಲಿ ಆಗ್ತಾ ಇದೆಯಲ್ಲ ಅಂತ ಸಮಾಧಾನವನ್ನು, ಅದನ್ನ ಒಂದು ಎನ್ಕರೇಜ್ಮೆಂಟ್ ಬರುತ್ತೆ. ನನಗೆ ಆ ಭಾಗ್ಯ ದೇವರು ಕೊಟ್ಟಿಲ್ಲ, ಅವರಿಗೆ ಆದ್ರೂ ಕೊಟ್ಟಿದೆಯಲ್ಲ ಒಂದು ಇದು ಆತ್ಮ ಸಂತೋಷ. ಆತ್ಮೀಯರಾಗಿರೋ ವ್ಯಕ್ತಿಗಳಲ್ಲಿ ಆಗಬೇಕಾಗಿರೋದನ್ನ ಒಂದು ಸಂತೋಷ. ಇಲ್ಲಿ ನಮಗೆ ಏನಾಗುತ್ತೆ ಅಂತ ಹೇಳಿದ್ರೆ, ಯಾರಾದ್ರೂ ಒಂದು ಒಳ್ಳೆ ಕಾರ್ ತಗೊಂಡ್ರೆ, ಯಾರಾದ್ರೂ ಒಂದು ಒಳ್ಳೆ ಮನೆ ಕಟ್ಟಿದ್ರೆ, ಇಲ್ಲಾಂದ್ರೆ ಬೇರೆ ಏನಾದ್ರೂ ಒಂದು ಆಸ್ತಿ ತಗೊಂಡ್ರೆ, ಇಲ್ಲ ಯಾವ್ದಾದ್ರೂ ಒಂದು ಒಳ್ಳೆ ಇವನ್ ಗ್ರಾಜುಯೇಷನ್ ಆಗ್ಲಿ, ಒಂದು ಕೆಲಸ ಆಗಲಿ, ಇಲ್ಲಾಂದ್ರೆ ಒಂದು ಪ್ರಶಸ್ತಿ, ಏನೋ ಒಂದು ಹೆಸರು ಬರುವಾಗ ಸಾಧಾರಣ ವಿಶ್ವಾಸಿಗಳ ಮನಸ್ಸಲ್ಲಿ, ನಿಜವಾಗಲು ದೇವರಾತ್ಮನ ಕೃಪಾವರ್ಧನೆ ವಿಶ್ವಾಸಿಯ ಮನಸ್ಸಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ಓ ದೇವರು ಈಗ ನಮ್ಮ ಸಭೆಯಲ್ಲಿ ಯಾರಿಗಾದ್ರೂ ಒಬ್ರು ಸಿಗ, ನಮ್ಮ ಸಭೆಯಲ್ಲಿರೋ ಒಬ್ರಿಗೆ ಸಿಕ್ಕಿದೆ, ಎಕ್ಸಾಕ್ಟ್ಲಿ ಅಲ್ವಾ, ಓ ಅದರಲ್ಲಿ ಒಂದು ಹೆಮ್ಮೆ ಇದೆ ಅಂತ. ಆದ್ರೆ ಕೆಲವೊಂದು ವ್ಯಕ್ತಿಗಳು ಇದಲ್ಲ, ಒಂದು ಸೇರಿ ಒಂದೇ ಇದರಲ್ಲಿ ಅವರು ಇದನ್ನ ಹೊಗಳುವಾಗಲೂ ಅವ್ರ ಮನಸ್ಸಿನ ಹಿಂದೆ ಒಂದು ಅಸೂಯೆ, ಇಲ್ಲೊಂದು ಹೊಟ್ಟೆ ಕಿಚ್ಚಿರುತ್ತೆ. ಈ ಹೊಟ್ಟೆ ಕಿಚ್ಚು ಬೆಳೀತಾ 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 ಏನಾಗುತ್ತೆ ಅಂತ ಹೇಳಿದ್ರೆ, ಎಲ್ಲಾದ್ರೂ ಒಂದು ಅವಕಾಶಕ್ಕೆ ಕಾಯ್ತಾ ಇರ್ತಾರೆ. ಈ ವ್ಯಕ್ತಿಗೆ ಏನಾದ್ರೂ ಒಂದು ಬೈಬೇಕು, ಇಲ್ಲದ್ರೆ ಈ ವ್ಯಕ್ತಿಗೆ ಏನಾದ್ರೂ ಒಂದು ಬೇರೆಯವ್ರ ಮುಂದೆ ಏನಾದ್ರೂ ಒಂದು ಇದು ಮಾಡಬೇಕು ಅಂತ. ಇದು ಸೈತಾನ್ನ ಕಾರ್ಯ. ಇಲ್ಲಿ ಏನಂತ ಹೇಳಿದ್ರೆ, ನಮಗೆ ದೇವರ ವಿರುದ್ಧವಾಗಿರುವಂತ ಕಾರ್ಯಗಳು, ದೇವರ ಬಗ್ಗೆ ವಿರುದ್ಧವಾಗಿರೋದೊಂದು ಕಾರ್ಯ ಈ ದೇಹದ ಅಭಿಲಾಷದ ಆಸೆಗಳ ಕರ್ಮಗಳಲ್ಲಿ ಬರುವಂತ ಈ ವಿಷಯ. ಇದು ವಿಶ್ವಾಸಿಗಳಲ್ಲಿ ಯಾವ ಕಾರಣದಲ್ಲಿ ಇರಬಾರ್ದು. ಸಹೋದರ ಎಂದ ಹಲೋ ಬ್ರದರ್ ಅಂತ ಹೇಳುವ, ಸಿಸ್ಟರ್ ಅಂತ ಹೇಳುವಾಗ ಜಸ್ಟ್ ಲೈಕ್ ದೇವರ ಮುಂದೆ ದೇವರ ಶರೀರ ಭಾಗಗಳು, ಯೇಸು ಕ್ರಿಸ್ತನ ಸಭೆ ಆಗಿರುವಾಗ ಸಭೆಯ ಎಲ್ಲಾ ಭಾಗಗಳು ಶಿರಸ್ಸಾಗಿ ಕರ್ತನಾದ ಯೇಸು ಕ್ರಿಸ್ತನ ಇರುವಾಗ ನಾವೆಲ್ಲ ಅಂಗಾಂಗಗಳು. ಈ ಅಂಗಾಂಗಗಳಿಗೆ ಯಾವ್ದಾದ್ರೂ ಒಂದು ಅಂಗಕ್ಕೆ ಸಣ್ಣದಾಗಿ ಒಂದು ನೋವಾಗಿದ್ರೆ ಇಡೀ ಬಾಕಿರದೆ ಇಲ್ವಾ, ನಮ್ದೊಂದು ಬೆರಳಿಗೆ ಏನಾದ್ರೂ ಒಂದು ಪಿನ್ ಚುಚ್ಚಿದ್ರೆ ಇಮ್ಮಿಡಿಯೇಟ್ ಆಗಿ ನಮ್ಮೆಲ್ಲ ಬಾಡಿಗೆ ಏನೋ ಅಲರ್ಟ್ ಬರುತ್ತೆ, ಅಲ್ಲಿಗೆ ಕಣ್ಣಲ್ಲಿಗೆ ಹೋಗುತ್ತೆ, ನಮ್ಮ ಕೈಯಲ್ಲಿಗೆ ಹೋಗುತ್ತೆ. ಅದೇ ರೀತಿಯಲ್ಲಿ ನಮ್ಮ ಬ್ರೈನ್ದು ಗಮನ ಎಲ್ಲದು ಇದಕ್ಕೆ ಏನ್ ಮಾಡ್ಬೇಕು. ಇದು ಸಭೆ ಅಂತ ಹೇಳ್ತಾರೆ. ಆ ಸಭೆಯಲ್ಲಿ ಇರೋದು ಸಹೋದರಿ ಸಹೋದರ ಅಂತ ಹೇಳುವಾಗ ಇದೇ ಮೈಂಡ್ ಬರಬೇಕು. ಈಗ ನನ್ನ ಕೈಯಲ್ಲಿ ಏನಾದ್ರೂ ಒಂದು ಒಳ್ಳೆ ಕಾರ್ಯ ನನಗೆ ಮಾಡಿದೆ ಅಂತ ಹೇಳಿದ್ರೆ, ಮಾಡ್ಲಿಕ್ಕೆ ಆಗಿದೆ ಅಂತ ಹೇಳಿದ್ರೆ, ನನ್ನ ಬಾಯಲ್ಲಿ ಒಂದು ಒಳ್ಳೆ ಮಾತು ನನಗೆ ಹೇಳಲಿಕ್ಕೆ ಆಗಿದೆ, ಅದು ಕೇಳಿಸ್ಕೊಂಡು ಬೇರೆಯವರಿಗೆ ಅದೊಂದು ಸಂತೋಷ ಉಂಟಾಗಿದೆ ಅಂತ ಹೇಳಿದ್ರೆ, ಈ ಸಂತೋಷ ಎಲ್ಲಿ ನನಗೆ ಆತ್ಮ ಸಂತೋಷ, ನನ್ನ ಹೃದಯದಲ್ಲಿ ಸಂತೋಷ ಉಂಟಾಗುತ್ತೆ. ಮಾಡಿರೋದು ಯಾವ್ದ್ರಲ್ಲಿ, ನನ್ನ ಕೈಯಲ್ಲಿ. ಪ್ರಿಯರೇ, ಇದು ಕರ್ತನಾದ ಯೇಸು ಕ್ರಿಸ್ತನ ಶಿರಸ್ಸಾಗಿರುವಂತ ಸಭಾ, ಆ ಸಭೆಯಲ್ಲಿರುವಂತ ಸಹೋದರಿ ಸಹೋದರ ಮಧ್ಯದಲ್ಲಿ ಇರಬೇಕಾಗಿರೋದು ಮನೋಭಾವ. ಅಲ್ಲಿ ಯಾರಾದ್ರೂ ಒಬ್ಬರ ಮೇಲೆ ಈ ತರ ಮಾಡಿದ್ರೆ
ಆದ್ರೆ ಏನಂತ ಹೇಳುದು, ಮನುಷ್ಯ, ನಾನು ಆಗಲೇ ಹೇಳಿದಾಗೆ, ಮನುಷ್ಯ ಹುಟ್ಟಾಗಲಿಂದ ಅವನ ಮನಸ್ಸಲ್ಲಿ ತಪ್ಪು ಮಾಡ್ಲಿಕ್ಕೆ ಒಂದು ಇಂಟೆನ್ಷನ್ ಯಾವಾಗಲೂ ಮುಂದೆ ಇರುತ್ತೆ. ಮೊದಲನೇದಾಗಿ ಈ ಇದು ವಿಷಯ ಒಂದು ಒಂದು ಎನಿಮಿಟಿ ಇಲ್ಲಾದ್ರೆ ಆ ಒಂದು ವೈರ್ಯ ಬಗ್ಗೆ ಫಸ್ಟ್ ಮೆನ್ಷನ್ ಮಾಡಿರೋದು ಆದಿಕಾಂಡ 3ನೇ ಅಧ್ಯಾಯ 15ನೇ ವಾಕ್ಯ. ಆದಿಕಾಂಡ 3ನೇ ಅಧ್ಯಾಯ 15ನೇ ವಾಕ್ಯದಲ್ಲಿ ದೇವರೇ ಅದು ಮಧ್ಯದಲ್ಲಿ ಸೃಷ್ಟಿ ಮಾಡಿರೋದು ಇಬ್ರು ವ್ಯಕ್ತಿಗಳ ಮಧ್ಯದಲ್ಲಿ. ಆದಿಕಾಂಡ 3:15. ನಿನಗೂ ಈ ಸ್ತ್ರೀಗೂ ನಿನ್ನ ಸಂತಾನಕ್ಕೂ ಈ ಸ್ತ್ರೀಯ ಸಂತಾನಕ್ಕೂ ಅಗೆತನವಿರುವ ಹಾಗೆ ಮಾಡುವೆನು. ಈಕೆಯ ಸಂತಾನವು ನಿನ್ನ ತಲೆಯನ್ನು ಜಜ್ಜುವುದು, ನೀನು ಅದರ ಇಮ್ಮಡಿಯನ್ನು ಕಚ್ಚುವಿ ಎಂದು ಹೇಳಿದನು. ಥ್ಯಾಂಕ್ ಯು ಸೋ ಮಚ್. ಇಲ್ಲಿ ಒಂದು ಇನ್ಫಾರ್ಮೇಶನ್ ಅಂಡ್ ಇಂಟಿಮೇಷನ್ ಏನಂತ ಹೇಳಿದ್ರೆ, ಇಲ್ಲಿ ಈ ಹಾವಿನ ಯಾಕೆ ಈ ರೀತಿಯಲ್ಲಿ, ಸರ್ಪಗೆ ಯಾಕೆ ಈ ರೀತಿಯಲ್ಲಿ ಬೈದಿದೆ ಅಂತ ನಿಮಗೆಲ್ಲ ಗೊತ್ತಿದೆ. ಸಾಧಾರಣ ಯಾರಾದ್ರೂ ಮಾಡುವಂತ ಕೆಲಸ ಅಲ್ಲ. ಒಳ್ಳೆ ರೀತಿಯಲ್ಲಿ ಆ ತೋಟದಲ್ಲಿ ಆರಾಮಾಗಿರುವಂತ ವ್ಯಕ್ತಿಯ ಮಧ್ಯದಲ್ಲಿ ಈ ಲೋಕದ ಕೆಟ್ಟದು ಒಳ್ಳೆಯದು ಅಂತ ಆ ವಿಷಯವನ್ನು ತುಂಬಿಸಿ ಅವರನ್ನ ಅಲ್ಲಿಂದ ಆಚೆ ಹಾಕಲಿಕ್ಕೆ ಮಾಡಿದಂತ ಸೈತಾನನ ಕೆಲಸ. ಅದರಿಂದ ಸೈತಾನನಿಗೆ ದೇವರು ಕೊಟ್ಟಂತ ಪನಿಷ್ಮೆಂಟು ಏನಂತ ಹೇಳಿ, ಈ ಸ್ತ್ರೀಯ ಸಂತಾನಕ್ಕೂ ಅದೇ ರೀತಿಯಲ್ಲಿ ಈಕೆಯ ಸಂತಾನಕ್ಕೂ ತಲೆಯನ್ನು ಜಜ್ಜುವುದು, ಅದೇ ರೀತಿಯಾಗಿ ನೀನು ಅದರ ಇಮ್ಮಡಿಯನ್ನು ಕಚ್ಚುವಿ. ಅಂದ್ರೆ ಈ ವಿರುದ್ಧವಾಗಿ ಒಬ್ಬರನ್ನ ಕಂಡ್ರೆ ಒಬ್ಬರಿಗೆ ಆಗಲ್ಲ. ಪ್ರಿಯರೇ, ಇದು ನಮಗೆ ಕೆಲವೊಂದು ಇದರಲ್ಲಿ ನಮಗೆ ಗೊತ್ತಾಗುತ್ತೆ. ಸಭೆಗಳಲ್ಲಿ ಇರ್ಬೋದು, ಇಲ್ಲ ಕುಟುಂಬದಲ್ಲಿ ಇರೋಬ್ರ ಕಂಡ್ರೆ ಒಬ್ರಿಗೆ ಆಗಲ್ಲ. ಆ ಮನುಷ್ಯನ ಕಂಡ್ರೆ ನನಗೆ ಆಗಲ್ಲ. ಕೆಲವ್ರು ಹೇಳ್ತಾರಲ್ಲ, ಯಾಕೆ ಅಂತ ಗೊತ್ತಿಲ್ಲ, ಕಂಡ್ರೆ ಆಗಲ್ಲ. ಫೇಸ್ ಎಕ್ಸ್ಪ್ರೆಷನ್ ಬರ್ಬೋದು, ಮಾತಿರ್ಬೋದು, ಇದು ಯಾವುದೋ ಒಂದು ವಿಷಯ ಇರ್ಬೋದು. ಕೆಲವೊಂದು ವ್ಯಕ್ತಿಗಳು ನೋಡಿ, ಆ ವ್ಯಕ್ತಿಯನ್ನು ನೋಡಿದ್ರೆ ನನಗೆ ತುಂಬಾ ಇಷ್ಟ ಅಂತ. ಇಲ್ಲಿ ನೋಡಿ, ಈಕೆ ಸಂತಾನವನ್ನು ಒಂದು ಹೇಳುವಾಗ ಇಲ್ಲಿ ಒಂದು ವಿಶ್ವಾಸಿಗಳಿಗೆ ಯಾರಾದ್ರೂ ಮನಸ್ಸಲ್ಲಿ ಸಭೆಯಾಗಿ ಸೇರಿ ಬರುವಾಗ, ಕುಟುಂಬವಾಗಿರುವಾಗ, ಯೇಸು ಕ್ರಿಸ್ತನ ಹಿಂಬಾಲಿಸುವಂತ, ರಕ್ಷಣೆ ಹೊಂದಿರುವಂತ, ದೀಕ್ಷಾಸ್ಥಾನ ತಗೊಂಡಿರುವ ವಿಶ್ವಾಸಿಗಳ ಮನಸ್ಸಲ್ಲಿ ಸ್ವಂತ ಸಹೋದರನ ಮೇಲೆ ಆಗಲಿ, ತಂದೆ ತಾಯಿಗಳ ಮೇಲೆ ಆಗಲಿ, ಸಹೋದರಿಯರ ಮೇಲೆ ಆಗಲಿ, ಮಕ್ಕಳ ಮೇಲೆ ಆಗಲಿ, ಸಭೆಯಲ್ಲಿರುವ ಮೇಲೆ, ಸಮಾಜದಲ್ಲಿರೋ ಮೇಲೆ ಈ ವೈರಾಗ್ಯ ಅಂದಿರೋದು, ಈ ವೈರ್ಯ ಅಂದಿರೋದು, ಶತ್ರುತ್ವ ಇದ್ರೆ 100% ದೇವರ ಮಧ್ಯದಲ್ಲಿ ಏನ್ ಮಾಡ್ತಾರೆ, ಅವರ ತಲೆಯನ್ನು ಜಜ್ಜುವ ಹಾಗೆ, ಅವರಿಗೆ ಎಲ್ಲಾ ರೀತಿಯಲ್ಲಿ ಕಷ್ಟಗಳು, ನೋವುಗಳು ಕೊಡುವ ಹಾಗೆ ದೇವರು ಮಾಡ್ತಾರೆ ಅಂತ ಒಂದು ಎಕ್ಸಾಂಪಲ್ ಇದೆ. ಇಲ್ಲಿ ಇನ್ನೊಂದು ವಾಕ್ಯ ನೋಡೋಣ. ರೋಮಾಪುರದವರಿಗೆ ಬರೆದ ಪತ್ರಿಕೆ 8ನೇ ಅಧ್ಯಾಯ 7ನೇ ವಾಕ್ಯ, 7 ಮತ್ತೆ 8. ಯಾಕೆಂದರೆ ಶರೀರ ಭಾವದವುಗಳ ಮೇಲೆ ಮನಸ್ಸಿಡುವುದು ದೇವರಿಗೆ ಶತ್ರುತ್ವವು. ಅಂತ ಮನಸ್ಸು ದೇವರ ನಿಯಮಕ್ಕೆ ಒಳಪಡುವುದೂ ಇಲ್ಲ, ಒಳಪಡುವುದಕ್ಕಾಗುವುದೂ ಇಲ್ಲ. ಶರೀರ ಭಾವಾಧೀನರು ದೇವರಿಗೆ ಮೆಚ್ಚುಗೆ ಆಗಿರಲಾರದು. ನೋಡಿಲ್ಲಿ ಶರೀರದ ಭಾವದ ಹಿಂದೆ ಅದೀವನ್ ಊಟ ವಿಷಯದಲ್ಲಿ ಆದ್ರೂ, ಯಾವ ವಿಷಯದಲ್ಲಿ ಆದ್ರೂ ಅದೊಂದು ಲೆಕ್ಕಕ್ಕೆ ಮೀರಿ, ಇಲ್ಲದ್ರೆ ಅದು ನಮಗೆ ದೋಷವಾಗುತ್ತೆ ಅಂದ ಲೆಕ್ಕದಲ್ಲಿ ಯಾವ್ದಾದ್ರು ಬರೋ. ಇಲ್ಲಿ ನೋಡಿ, ಯಾಕೆಂದ್ರೆ ಶರೀರ ಭಾವದಗಳ ಮೇಲೆ ಮನಸ್ಸಿಡುವುದು ದೇವರಿಗೆ ಶತ್ರುತ್ವವು, ದೇವರಿಗೆ ವಿರುದ್ಧವಾಗಿ ಮಾಡುವಂತ ಕಾರ್ಯ. ಪ್ರಿಯರೇ, ನಮ್ಮ ಮನಸ್ಸಲ್ಲಿ ಈ ವಾಕ್ಯ ಕೇಳಿಸ್ಕೊಂಡಿರುವಾಗ, ಕೊಳ್ಳುವಾಗ ನಿಮ್ಮ ಮನಸ್ಸಲ್ಲಿ ಬರಬೇಕಾಗಿರೋದು, ಪರಿಶೋಧನೆ ಮಾಡಬೇಕಾಗಿರೋದು, ನನ್ನ ಮನಸ್ಸಲ್ಲಿ ಯಾರಾದ್ರೂ ನಾನು ಹುಟ್ಟಿ ಬೆಳೆದು ಇಲ್ಲಿ ತನಕ ಈ ದಿವಸ ತನಕ ಬಂದಿದ್ದೇನೆ, ಯಾರ ಮೇಲೆ ಆದ್ರೂ ಕೂಡ ಈ ತರ ಒಂದು, ಅವ್ರ ಕಂಡ್ರೆ ನನಗೆ ಆಗಲ್ಲ, ಇಷ್ಟ ಆಗಲ್ಲ, ಮಾತಾಡ್ಲಿಕ್ಕೆ ಸರಿ ಹೋಗಲ್ಲ, ಈ ತರ ಶತ್ರು ಅಂದ್ರೆ ಅವ್ರದಲ್ಲದಲ್ಲೇ ಇರೋದು ರೀಸನ್ಗೆ ಶತ್ರುಗಳನ್ನು ಕ್ಷಮಿಸಿ ಅಂತ ದೇವರ ಕರ್ತನಾದ ಯೇಸು ಕ್ರಿಸ್ತನು ಹೇಳಿರೋದು. ಇಲ್ಲಿ ದೇವರ ವಾಕ್ಯ ಹೆಚ್ಚಾಗಿ ಕಲಿಯುವ ವ್ಯಕ್ತಿಗಳಾಗಿರುವಂತ ಪವಿತ್ರಾತ್ಮರ ಕೃಪಾವರ ಹೊಂದಿರುವ ವ್ಯಕ್ತಿಯಾಗಿರುವಂತ ವ್ಯಕ್ತಿಗಳಿಗೆ, ವಿಶ್ವಾಸಿಗಳಿಗೆ ಏನಾಗುತ್ತೆ, ದೇವರಿಗೆ ವಿರುದ್ಧವಾಗಿರೋದು ಕಾರ್ಯಗಳು ಯಾವುದು ಅಂತ ತಿಳುವಳಿಕೆ ಬರಬೇಕು. 8ನೇ ವಾಕ್ಯದಲ್ಲಿ ನೋಡಿ, ಶರೀರ ಭಾವಾಧೀನರು ದೇವರಿಗೆ ಮೆಚ್ಚುಗೆಯಾಗಿರಲಾರರು. ನೋಡಿ, ಎಷ್ಟೋ ಸೇರಿ ನಮ್ಮ ಮನಸ್ಸಲ್ಲಿ ನಾವು ಅನ್ಕೊಂಡಿರ್ತೀವಿ, ಇರ್ಲಿ ಪರವಾಗಿಲ್ಲ, ದೇವರಿಗೆ ಅರ್ಥ ಆಗುತ್ತೆ, ಮನುಷ್ಯರಲ್ವಾ, ತಪ್ಪಾಗುತ್ತೆ ಅಂತ. ಬಟ್ ಅದೇ ದಾರಿಯಲ್ಲಿ ನಾವು ಜೀವಿಸುವುದಾದ್ರೆ ಅದು ದೇವರಿಗೆ ಶತ್ರುತ್ವವು.
ದೇವರಿಗೆ ವಿರುದ್ಧವಾಗಿ ಮಾಡುವಂತ ಕಾರ್ಯಗಳು. ಯಾಕೋಬ 4ನೇ ಅಧ್ಯಾಯ 4ನೇ ವಾಕ್ಯ. 4ನೇ ಅಧ್ಯಾಯ 4ನೇ ವಾಕ್ಯ. ವ್ಯಭಿಚಾರಿಗಳು ನೀವು, ಇಹಲೋಕ ಸ್ನೇಹವು ದೇವ ಹ್ಮ್ ವೈರವೆಂದು ನಿಮಗೆ ತಿಳಿಯದು. ಹ್ಮ್ ಲೋಕಕ್ಕೆ ಸ್ನೇಹಿತನಾಗಬೇಕೆಂದಿರುವವನು ತನ್ನನ್ನು ದೇವರಿಗೆ ವಿರೋಧಿಯನ್ನಾಗಿ ಮಾಡಿಕೊಳ್ಳುತ್ತಾನೆ. ಸಾಕು ಸಾಕು. ಇಲ್ಲಿ ನೋಡಿ, ಇಹಲೋಕ ಸ್ನೇಹವು ದೇವರಿಗಿಂತ ಹೆಚ್ಚಾಗಿ ಕರ್ತನಾದ ಯೇಸು ಕ್ರಿಸ್ತ ನನ್ನನ್ನು ಹಿಂಬಾಲಿಸೋದಕ್ಕೆ ಯಾರಿಗೆ ಹೇಳಿದೆ? ಅವ್ರ ಮನೇನು ಅವ್ರ ಎಲ್ಲವರನ್ನು ಬಿಟ್ಟು ಬಿಟ್ಟು ನನ್ನನ್ನು ಹಿಂಬಾಲಿಸಿದ್ರ ಮಾತ್ರ. ಅಂದ್ರೆ ದೇವರ ದೃಷ್ಟಿಯಲ್ಲಿ ಹೇಳುವ ಒಂದು ವಿಷಯ ಏನಂತ ಹೇಳಿದ್ರೆ, ಮುಖ್ಯ ಸ್ಥಾನವನ್ನು ದೇವರಿಗೆ, ದೇವರ ವಾಕ್ಯಕ್ಕೆ, ದೇವರ ಕಾರ್ಯಗಳಿಗೆ ಯಾರು ಕೊಡ್ತಾರೋ ಅವರು ದೇವರನ್ನೇ ಹಿಂಬಾಲಿಸುವಂತ ವ್ಯಕ್ತಿ. ಇಲ್ಲಿ ನೋಡಿ, ಇಹಲೋಕ ಸ್ನೇಹವು ಅಂದ್ರೆ ಅದಕ್ಕಿಂತ ಹೆಚ್ಚಾಗಿ ಈ ಲೋಕದಿಂದ ನಮಗೆ ಸಿಕ್ಕಿದಂತ ಆಸ್ತಿ ಇರ್ಬೋದು, ಅಂತಸ್ತಿರ್ಬೋದು, ಹೆಸರಿರ್ಬೋದು, ಏನಾಗಲಿ, ಇಲ್ಲಾಂದ್ರೆ ಫ್ಯಾಮಿಲಿ ಇರ್ಬೋದು, ಯಾವುದಾಗಲಿ, ಅದು ಎಲ್ಲ ದೇವರಿಗಿಂತ ಹೆಚ್ಚಾಗಿ ನಾವು ಅದನ್ನ ಪ್ರೀತಿಸೋದಾದ್ರೆ ಏನಾಗುತ್ತೆ? ಅದು ದೇವರ ವೈರ, ದೇವರಿಗೆ ವಿರುದ್ಧವಾಗಿರೋದ ಕಾರ್ಯ. ದೇವರಿಗೇನು ನಮಗೆ ಮಧ್ಯದಲ್ಲಿ ಶತ್ರುತ್ವವನ್ನು, ಆಗಲೇ ಆ ಸ್ತ್ರೀಗೆ ಅವಳನ್ನು ಹಾವಿಗೆ ಮಧ್ಯದಲ್ಲಿ ಶತ್ರುತ್ವ ಹೆಂಗೆ ಇದು ಮಾಡಿದೆ, ಅದೇ ರೀತಿಯಲ್ಲಿ ದೇವರಿಗೇನು ನಮಗೇನು ಮಧ್ಯದಲ್ಲಿ ಶತ್ರುತ್ವವು. ನೋಡಿ, ಲೋಕಕ್ಕೆ ಸ್ನೇಹಿತನಾಗಬೇಕೆಂದಿರುವವನು, ಹಾಗೆ ಯಾರಾದ್ರೂ ಇರಬೇಕು ಅಂದಿರುವವನು ತನ್ನನ್ನು ದೇವರಿಗೆ ವಿರೋಧಿಯನ್ನಾಗಿ, ನಾವೇ ನಮಗೆ ಏನಿದ್ರು ದೇವರ ಪ್ರೀತಿ, ದೇವರ ಸಹಾಯ, ದೇವರು ಕೊಡುವಂಥದ್ದು ಎಲ್ಲವನ್ನು ನಮಗೆ ಬೇಕು. ಆದ್ರೆ ಈ ಲೋಕದಲ್ಲಿ ಪ್ರಾಪಂಚಿಕವಾಗಿರೋದನ್ನೇ ಅದಕ್ಕಿಂತ ಹೆಚ್ಚಾಗಿ ನಾವು ಪ್ರೀತಿ ಮಾಡೋದಾದ್ರೆ ತನ್ನನ್ನು ದೇವರಿಗೆ ವಿರೋಧಿಯನ್ನಾಗಿ ಮಾಡಿಕೊಳ್ಳುತ್ತಾನೆ. ಇದು ಬೇರೆ ಯಾರು ಮಾಡ್ತಾ ಇರೋದಲ್ಲ, ನಾವೇ ಮಾಡುವಂತ ಕಾರ್ಯ. ಎಷ್ಟು ಎಚ್ಚರಿಕೆಯಾಗಿ ಬದುಕಬೇಕು. ವಿಶ್ವಾಸಿಯ ಜೀವನ ಅಂತ ಹೇಳುವಾಗ ಪ್ರತಿಯೊಂದು ಹೆಜ್ಜೆ ಇಡುವಾಗಲೂ ನಾವು ಅಷ್ಟು ಎಚ್ಚರಿಕೆಯಲ್ಲಿ, ಒಂದು ಮಾತು ಹೇಳೋದು ವಿಷಯ ಆಗಲಿ, ಇಲ್ಲಾಂದ್ರೆ ಯಾವುದೋ ಒಂದು ಕಾರ್ಯ ಮಾಡುವಂಥ ವಿಷಯದಲ್ಲಿ ಆಗಲಿ, ದೇವರ ವಿಷಯ ಅಂತ ಬರುವಾಗ ವಿಶ್ವಾಸಿ ಆಗಿದ್ದು ನಾವು ದೀಕ್ಷಾ ಸ್ನಾನ ತಗೊಂಡು ರಕ್ಷಣೆ ಒಂದು ದೇವರ ಮಾರ್ಗದಲ್ಲಿ ಜೀವಿಸುವಂಥ ವ್ಯಕ್ತಿ ಆಗಿದ್ರೆ ನಮ್ಮ ಪ್ರತಿಯೊಂದು ಉಸಿರಾಟ ಕೂಡ, ನಮ್ಮ ಹೃದಯದಿಂದ ಆಲೋಚನೆಗಳು ಒಂದೊಂದು ಸರಿ ಬರ್ತಾ ಇರೋದು, ಆ ಉಸಿರಾಟ ಕೂಡ ಎಚ್ಚರಿಕೆಯಿಂದ ಮಾಡಬೇಕಾಗಿರೋದು. ಅದೇ ರೀತಿಯಲ್ಲಿ ಯಾಕಂದ್ರೆ 4ನೇ ಅಧ್ಯಾಯ 5ನೇ ವಾಕ್ಯ ಒಂದ್ಸರಿ ಓದಿ. ದೇವರು ತಮ್ಮಲ್ಲಿ ಇರಿಸಿರುವ ಪವಿತ್ರಾತ್ಮನನ್ನು ಅಭಿಮಾನ ತಾಪದಿಂದ ನಮಗೋಸ್ಕರ ಹಂಬಲಿಸುತ್ತಾನೆ ಎಂಬ ಶಾಸ್ತ್ರೋಕ್ತಿ ಬರೀ ಮಾತೆಂದು ಭಾವಿಸುತ್ತೀರೋ? ಇಲ್ಲಿ ನೋಡಿ, ನಮ್ಮ ಭಾವನೆಗಳು ಯಾವ ರೀತಿಯಲ್ಲಿ ಅಂತ ಹೇಳಿದ್ರೆ, ಇದು ಎಲ್ಲದನ್ನು ಎಷ್ಟೋ ಕಾಲದಿಂದ ಹೇಳ್ತಾ ಇದ್ದಾರೆ. 2000 ವರ್ಷ ಹಿಂದೆಯಿಂದನೇ ಈ ವಿಷಯಗಳೆಲ್ಲ ಕೇಳ್ಕೊಂಡ್ ಬರ್ತಾ ಇದ್ದಾರೆ. ಇನ್ನೂ ಯೇಸು ಕ್ರಿಸ್ತನು ಬಂದಿಲ್ಲ, ಕಾರ್ಯಗಳಾಗ್ತಾ ಇಲ್ಲ. ಪಾಪ ಮಾಡ್ತಾರವನು ತುಂಬಾ ಚೆನ್ನಾಗಿರ್ತಾನೆ, ಕಳ್ತನ ಮಾಡ್ತಾವನು ತುಂಬಾ ಚೆನ್ನಾಗಿರ್ತಾನೆ, ಎಲ್ಲವರನ್ನು ಯಾವುದು ಕೆಟ್ಟದ್ದು ಮಾಡ್ತಾನೆ ಅವನಿಗೆಲ್ಲ ಒಳ್ಳೇದಾಗ್ತಾ ಇದೆ. ಅವನ್ ಬಂಗ್ಲಾ ಕಟ್ತಾನೆ, ಕಾರ್ ತಗೊಳ್ತಾನೆ, ಗಾಡಿ ತಗೊಳ್ತಾನೆ, ಆಸ್ತಿ ಜಮೀನು ಎಲ್ಲ ಮಾಡ್ತಾನೆ. ಎಲ್ಲಿ ಪಾಪ ಮಾಡ್ತಾನೆ, ಎಲ್ಲಿ ತಪ್ಪು ಮಾಡ್ತಾನೆ? ಇಲ್ಲ, ಎಲ್ಲಿ ದೇವರ ದಾರಿಯಿಂದ ಬಿಟ್ಟು ನಡೀತಾರ ಅವರೆಲ್ಲ ತುಂಬಾ ಚೆನ್ನಾಗಿದ್ದಾರೆ ಅಂತ ಕೆಲವೊಮ್ಮೆ ವಿಶ್ವಾಸಿಗಳ ಮನಸ್ಸಲ್ಲಿ ಒಂದು ಯೋಜನೆ ಬರುತ್ತೆ. ಇಲ್ಲಿ ನೋಡಿ, ದೇವರು ನಮ್ಮಲ್ಲಿ ಇರಿಸಿರುವ ಪವಿತ್ರಾತ್ಮನೋ, ಆದ್ರೆ ಯೇಸು ಕ್ರಿಸ್ತನು ಇಲ್ಲಿ ಹೋಗಾದ್ಮೇಲೆ ನಾನು ಕಳಿಸ್ಕೊಡ್ತೀನಿ ಅಂತ ಹೇಳಿ ನಮಗೆ ಸಿಕ್ಕಿದಂತ ಪವಿತ್ರಾತ್ಮನು ಅಭಿಮಾನ ತಾಪದಿಂದ ನಮಗೋಸ್ಕರ ಹಂಬಲಿಸ್ತಾನೆ ಅಂದ್ರೆ ದೇವರಾತ್ಮನನ್ನು ನಮಗೆ ಕಳಿಸ್ಕೊಟ್ಟಾದ್ಮೇಲೆ ಅದು ನಮ್ಮ ಆತ್ಮನ ಜೊತೆ ಸೇರಿ ನಾವು ದೇವರ ಜೊತೆ ಸೇರಬೇಕು ಅಂದ ಇಲ್ಲಿ ಅಭಿಮಾನ ತಾಪದಿಂದ ಹಂಬಲಿಸ್ತಾರೆ ದೇವರು. ನೋಡಿ, ದೇವರು ಪವಿತ್ರಾತ್ಮನ ನಮಗೆ ಕಳಿಸ್ಕೊಟ್ಟಿರೋದು ನಾವು ಈ ಪ್ರಾಪಂಚಿಕವಾಗಿರೋ ದೇಹದ ಅಭಿಲಾಷೆಗಳು ಕರ್ಮಗಳ ಹಿಂದೆ ಬಿದ್ದು ಸಾಯ್ಲಿಕ್ಕೆಲ್ಲ, ಆ ನರಕಕ್ಕೆ ನಮ್ಮನ್ನ ಕಳಿಸ್ಲಿಕ್ಕೋಸ್ಕರ ಅಲ್ಲ. ಪವಿತ್ರಾತ್ಮನ ಕಳಿಸಿಬಿಟ್ಟು ನೀನು ಹೋಗಿ ಅವ್ರ ಜೊತೆ ಇದ್ದು ಅವರಿಗೆಲ್ಲ ಸಹಾಯವನ್ನು ಮಾಡಿ ಆ ಆತ್ಮನ ಕರ್ಕೊಂಡು ನನ್ನ ಹತ್ರ ಬನ್ನಿ. ಎಲ್ಲ ಕಾರ್ಯಗಳನ್ನು ದೇವರ ವಾಕ್ಯ ಮುಖಾಂತರ ನಾನು ಹೇಳಿದ್ದೀನಿ. ನೀನು ಆಗಾಗ ಒಂಚೂರು ಹೇಳಿಕೊಡು. ಮನುಷ್ಯ ಅಲ್ವಾ, ಅವ್ನು ಪಾಪ ಮಾಡ್ತಾನೆ, ತಪ್ಪು ಮಾಡ್ತಾನೆ, ಮಾಡ್ತಾನೆ, ಸರಿ ಮಾಡ್ಕೊಂಡು ನನ್ಗಳಿಗೆ ಬರ್ತಾನೆ, ಅದು ನಿಮ್ ಜವಾಬ್ದಾರಿ ಅಂದೇಳ ಪವಿತ್ರಾತ್ಮನ ನಮಗೆ ಕಳಿಸ್ತಿರೋದು. ಆದ್ರೆ ಈ ಪವಿತ್ರಾತ್ಮನು ಎಷ್ಟು ಜನಗಳ ಹೃದಯದಲ್ಲಿ ಕಾರ್ಯ ಮಾಡ್ತಾ ಇದ್ದಾರೆ ನೋಡಿ. ಇದೇ ರೀತಿಯಲ್ಲಿ ಒಬ್ಬ ವ್ಯಕ್ತಿಯ ಈಗ ಏನಾಗುತ್ತೆ ಅಂತ ಹೇಳಿದ್ರೆ, ಈಗ ಈ
ವೈರ್ಯ ಇಲ್ಲಾಂದ್ರೆ ಸಿಟ್ಟು ಬರುವಾಗ ಮನುಷ್ಯನ ಒಂದು ಪ್ರಾಬ್ಲಮ್ ಇದೆ. ಅವನು ಏನ್ ಮಾಡ್ತಾ ಇರ್ತಾನೋ ಅಲ್ಲಿಂದ ಕಾನ್ಸಂಟ್ರೇಷನ್ ಸಡನ್ ಆಗಿ ಕಮ್ಮಿ ಆಗುತ್ತೆ. ಒಂದು ಉದಾಹರಣೆ ಹೇಳ್ತೀನಿ ಅಂತ ಹೇಳಿದ್ರೆ, ಆ ಯಾರಾದ್ರೂ ಒಂದು ದೇವರ ವಾಕ್ಯ ಓದ್ತಾ ಇದ್ದಾನೆ. ಈಗ ಯಾರೋ ಮಧ್ಯದಲ್ಲಿ ಒಂದು ಅನ್ಮ್ಯೂಟ್ ಮಾಡಿಬಿಟ್ಟು, ಅಲ್ಲದೆ ಗೊತ್ತಿಲ್ಲದಲ್ಲಿ ಅನ್ಮ್ಯೂಟ್ ಮಾಡಿ, ಅಲ್ಲಿ ಅವ್ರು ಏನೋ ಜಗಳ ಮಾಡ್ತಾ ಇರೋದು, ಇಲ್ಲ ಏನೋ ಸೌಂಡ್ ಕೇಳಿಸುವಾಗ ಈ ದೇವರ ವಾಕ್ಯ ಓದ್ತಾ ಇರೋದು ವ್ಯಕ್ತಿಗೆ ಏನಾಗುತ್ತೆ ಹೇಳಿ, ಕಾನ್ಸಂಟ್ರೇಷನ್ 50% ಆಗುತ್ತೆ. ಪ್ಲಸ್ ಏನಾಗುತ್ತೆ, ಇದು ಯಾರು ಇಷ್ಟು ಜೋರಾಗಿ ಮಾತಾಡ್ತಾರೆ, ಏನಿದು ಮಾಡ್ತಾರೆ, ಮೀಟಿಂಗ್ ನಡ್ತಾರೆ ಅಂದ್ರೆ ಒಂದು ಆಲೋಚನೆ ಬರುತ್ತೆ. ಈ ಆಲೋಚನೆಗಳು ಬರುವಾಗಲೂ ಏನಾಗುತ್ತೆ, ಅವ್ರ ಮನಸ್ಸಲ್ಲಿ ಆ ಮಾತಾಡಿದ ವ್ಯಕ್ತಿಯ ಮೇಲೆ ಒಂದು ವೈರಾಗ್ಯ, ಒಂದು ಶತ್ರುತ್ವ ಮನೋಭಾವ, ಒಂದು ಸಿಟ್ಟು, ಒಂದು ಬೇಜಾರು ಇದು ಹುಟ್ಟುತ್ತೆ, ಸಹಜ. ಆದ್ರೆ ಇಲ್ಲಿ ನೋಡಿ, ಈ ರೀತಿಯಲ್ಲಿ ನಮಗೆ ಯಾರ ಮೇಲೆ ಏನಾದ್ರೂ ಒಂದು ಶತ್ರುತ್ವ ಮನೋಭಾವ ಇದ್ರೆ, ಪ್ರಿಯರೇ, ನಮ್ಮ ಕಾನ್ಸಂಟ್ರೇಷನ್, ನಮ್ಮ ಜೀವನ ಮುಂದೆ ದೇವರ ದಾರಿಯಲ್ಲಿ ನಾವು ನಡೆಯಬೇಕಾಗಿರೋದ್ರಿಂದ, ಅದರಿಂದ ಆ ಜೀವನದ ದಾರಿಯಲ್ಲಿ ಯಾವ ರೀತಿಯಲ್ಲಿ ಹೇಗೆ ಕಾನ್ಸಂಟ್ರೇಷನ್ ಮಾಡ್ಲಿಕ್ಕೆ ಆಗಲ್ಲ ನಮಗೆ. ಯಾಕಂದ್ರೆ ನಮ್ಮ ಟೈಮ್ ಪೂರ್ತಿ, ನಿಮಗೆ ಇವತ್ತು ಬೆಳಿಗ್ಗೆ ಏನಾದ್ರು ಒಂದು ಟೆನ್ಷನ್ ಆಯ್ತು, ಯಾರಾದ್ರೂ ಜೊತೆ ಒಂದು ಜಗಳ ಮಾಡಿದೆ ಅಂತ ಅನ್ಕೊಳ್ಳಿ, ಮನೆಯಲ್ಲೇ ಆಗಲಿ ಎಲ್ಲಾದ್ರೂ ಒಂದ್ ಕಡೆ ಆಗಲಿ, ಜಗಳ ಆಗಿದೆ ಅಂದ್ರೆ ಹಬ್ಬತ್ತು ಇಡೀ ದಿವಸನ ಹೋಯ್ತು. ಇಡೀ ದಿವಸ ಏನು ಮಾಡ್ಲಿಕ್ಕೆ ಮೂಡಿರಲ್ಲ. ಎಷ್ಟೋ ಇಂಪಾರ್ಟೆಂಟ್ ಆಗಿರೋದು ಕಾರ್ಯಗಳು, ವಿಷಯಗಳು ಮಾಡ್ಲಿಕ್ಕಿರುತ್ತೆ. ಮನೆಯಲ್ಲಿ ಎಷ್ಟೋ ಕಾರ್ಯಗಳಿರುತ್ತೆ. ಗಂಡ ಹೆಂಡತಿ ಮಧ್ಯದಲ್ಲಿ ಏನೋ ಒಂದು ಜಗಳ ಆಯ್ತು, ಗಂಡ ಜಗಳ ಮಾಡ್ಕೊಂಡು ಹೋಗಾಯ್ತು. ಈ ಹೆಂಡತಿ ತಲೆಯಲ್ಲಿ ಅದೆಲ್ಲ ತುಂಬಿಸ್ಕೊಂಡು ಪಾತ್ರ ತೊಳೆಯುವಾಗಲಿ, ಬಟ್ಟೆ ತೊಳೆಯುವಾಗಲಿ, ಮನೆ ಎಲ್ಲಿ ಮಾಡಿದ್ರು ಆಲೋಚನೆ ಪೂರ್ತಿ ಅವ್ರಿಗೆ ಹೇಳಿದ ಮಾತುಗಳು, ಜಗಳ ಮಾಡಿದ ವಿಷಯಗಳು. ನೋಡಿ, ಮನಸ್ಸಲ್ಲಿ ಆ ಒಂದು ಆಲೋಚನೆ ಬರುವಾಗ ಸೈತಾನಲ್ಲಿ ಬರ್ತಾನೆ. ಯಾರಾದ್ರ ಮೇಲೆ ಸಿಟ್ಟು ಬರುವಾಗ ಸೈತಾನಲ್ಲಿ ಬರ್ತಾನೆ. ಯಾರಾದ್ರ ಮೇಲೆ ನಮಗೆ ವೈರಾಗ್ಯ ಇದ್ರೆ ಸೈತಾನಲ್ಲಿ ಬರ್ತಾನೆ. ಅವನು ಏನ್ರ ಮಾಡ್ಲಿಕ್ಕೆ ನಾವು ಅವಕಾಶ ಕೊಟ್ಟಿದ್ವಿ. ಇದು ವಿಶ್ವಾಸಿಯ ಜೀವನದಲ್ಲಿ ಆಗಬಾರ್ದು. ಇಲ್ಲಿ ನೋಡಿ, ಆ ಈ ಪಾಪ ಆಕ್ಚುಲಿ ಏನಂತ ಹೇಳಿದ್ರೆ, ಪಾಪ ಲೋಕಕ್ಕೆ ಬಂದಾದ್ಮೇಲೆ ಒಂದು ವಿಷಯ ಆಯ್ತು. ಈ ಮೊದಲನೇ ಪಾಪ ಬಂದಿರೋದು ನಾನು ಆಗಲೇ ಹೇಳಿದೆಲ್ಲ, ಅದಕ್ಕೆ ಆ ಸರ್ಪಕ್ಕೆ, ಆ ಹಾವಿಗೆ ಅದೇ ಪನಿಷ್ಮೆಂಟ್ ಕೊಟ್ಟಿರೋದು. ಅವಳಿಗೇನು ಪನಿಷ್ಮೆಂಟ್ ಆಯ್ತು. ಇಲ್ಲಿ ಬಂದಾದ್ಮೇಲೆ ಒಂದು ವಿಷಯ ಆಗುತ್ತೆ ಅಂತ ಹೇಳಿದ್ರೆ, ಈ ಒಳ್ಳೇದು ಕೆಟ್ಟದಿಂದ ಸೆಪ್ರೇಷನ್ ಆಗುತ್ತೆ. ಒಳ್ಳೇದು ಕೆಟ್ಟದಿಂದ ಸೆಪ್ರೇಷನ್ ಆದ್ಮೇಲೆ, ಈಗ ನೋಡಿ, ಚೆನ್ನಾಗಿರೋದು ಚೆನ್ನಾಗಿಲ್ಲದಲ್ಲೇ ಇರೋದು, ಇಲ್ಲಾಂದ್ರೆ ಬೇರೆ ಯಾವುದು ಒಳ್ಳೇದು ಕೆಟ್ಟದು, ಕಹಿ ಇರೋದು ಸಿಹಿ ಇರೋದು, ಈ ತರ ಒಂದು ಸೆಪ್ರೇಷನ್ ಎಲ್ಲ ವಿಷಯದಲ್ಲಿನೂ ಒಂದು ಸೆಪ್ರೇಷನ್ ಬರುತ್ತೆ. ಶತ್ರುತ್ವ ಮನೋಭಾವ ನಮ್ಮಲ್ಲಿ ಬರುವಾಗ ಅದೇನಾಗುತ್ತೆ ಅಂತ ಹೇಳಿದ್ರೆ, ಅದು ನಾವು ಬಿದ್ದು ಹೋಗಲಿಕ್ಕೆ, ನಮ್ಮ ಗುರಿ ಮುಟ್ಲಿಕ್ಕೆ ನಮ್ಮ ಕೈಯಲ್ಲಿ ಸಾಧ್ಯ ಆಗಲ್ಲ. ವಿಶ್ವಾಸಿಯ ಜೀವನದಲ್ಲಿ ಅದು ಇರಬಾರದು ಅಂತ ಉದ್ದೇಶದಲ್ಲಿ ಇದು ಹೇಳ್ತಾ ಇರೋದು. ಇಲ್ಲಿ ಏನಾಗಿದೆ ಅಂತ ಹೇಳಿದ್ರೆ, ಪಾಪದಿಂದ ಮೋಸ, ಇಲ್ಲಂದ್ರೆ ಆ ಪಾಪ ಮಾಡಿದ ಮೋಸದಿಂದ ಶತ್ರುತ್ವ ಮನೋಭಾವ ನಮ್ಮಲ್ಲಿ ಹುಟ್ಟುತ್ತೆ. ದೇವರ ವಿರುದ್ಧವಾಗಿ ಯೋಜನೆ ಮಾಡ್ತಾ ಇರೋದು ಎಲ್ಲದನ್ನು ಪಾಪವೇ. ಆ ಪಾಪದಿಂದ, ಆ ಪಾಪ ಮಾಡೋ ಮೋಸದಿಂದ ಒಬ್ಬರ ವ್ಯಕ್ತಿ ಮೇಲೆ ಶತ್ರುತ್ವ ಮನೋಭಾವ ಹುಟ್ಟುತ್ತೆ. ಅದು ಒಬ್ಬ ವ್ಯಕ್ತಿಯ ಮನಸ್ಥಿತಿ, ಅವನ ಆಲೋಚನೆಗಳು, ಇನ್ನೊಬ್ಬರ ಮೇಲೆ ಇರೋದು ಹೊಟ್ಟೆ ಕಿಚ್ಚು, ಅಸೂಯೆ, ಇನ್ನೊಬ್ಬರ ಮೇಲೆ ಇನ್ನೊಬ್ರು ಮಾಡುವಂತ ಒಳ್ಳೆ ಕಾರ್ಯಗಳು. ನಾನು ಆಗಲೇ ಹೇಳಿದೆ, ಇದೇ ತರ ನೂರಾರು ವಿಷಯಗಳು ಇರುತ್ತೆ ಒಬ್ಬರ ವ್ಯಕ್ತಿ ಮೇಲೆ ಹೊಟ್ಟೆ ಕಿಚ್ಚು ಬರಲಿಕ್ಕೆ. ಪ್ರಿಯರೇ, ಈ ವಿಷಯ ಇಲ್ಲಿ ನಾನು ಒಂದು ವಿಷಯ ಹೇಳಲಿಕ್ಕೆ ಇಷ್ಟಪಡ್ತಾ ಇರೋದು ಏನಂತ ಹೇಳಿದ್ರೆ, ದೇವರು ಒಬ್ಬೊಬ್ಬರಿಗೆ ಒಂದೊಂದು ಡ್ಯೂಟಿ ಇಟ್ಟಿದ್ದಾರೆ. ಕೆಲವರು ನೋಡಿ ತುಂಬಾ ಚೆನ್ನಾಗಿ ಆಡ್ತಾರೆ, ಕೆಲವರು ತುಂಬಾ ಚೆನ್ನಾಗಿ ವಾಕ್ಯ ಹೇಳ್ತಾರೆ, ಒಂದೊಂದು ತಲಾಂತುಗಳು. ಕೆಲವರು ತುಂಬಾ ಚೆನ್ನಾಗಿ ಸೇವೆ ಮಾಡ್ತಾರೆ, ಕೆಲವರು ತುಂಬಾ ಚೆನ್ನಾಗಿ ಅತಿಥಿ ಸತ್ಕಾರ ಮಾಡ್ತಾರೆ. ಇದೆಲ್ಲದನ್ನು ಒಬ್ಬೊಬ್ಬರಿಗೆ ಒಂದೊಂದು ಡ್ಯೂಟಿ ಅಂತ ಹೇಳಿ ದೇವರು ಕೊಟ್ಟಿದ್ದಾರೆ. ನಮ್ ಡ್ಯೂಟಿ ಏನಿದೆ ಅದಷ್ಟೇ ನಾವು ತಿಳ್ಕೊಬೇಕು, ಅದೇ ದಾರಿಯಲ್ಲಿ ನಾವು ಹೋಗ್ಬೇಕು. ಬೇರೆಯವ್ರು ಮಾಡ್ತಾ ಇರೋದು ಕೆಲಸ ಎಲ್ಲ, ಇಡೀ ಪ್ರಪಂಚದಲ್ಲಿ ಎಲ್ಲ ಕೆಲಸ ನಾನೇ ಮಾಡಬೇಕು, ಎಲ್ಲ ಕಡೆ ನನ್ನ ಕೈಗೆ ಹೋಗ್ಬೇಕು, ಎಲ್ಲದನ್ನು ನಾನೇ ಮಾಡ್ಬೇಕು ಅಂತ ಹೇಳಿದ್ರೆ ಆಗತ್ತ? ಅದಕ್ಕೆ ದೇವರು ಎಲ್ಲರಿಗೇನು, ಪ್ರತಿಯೊಬ್ಬರಿಗೇನು ಅವ್ರಿಗೆ ಈ ಭೂಮಿಗೆ ಕಳಿಸೋದಕ್ಕಿಂತ ಮುಟ್ಟೋದಕ್ಕಿಂತ ಮುಂಚೆನೆ ಅವರಿಗೊಂದೊಂದು ಡ್ಯೂಟಿಯನ್ನು ವಹಿಸ್ಕೊಟ್ಟಿದೆ. ದೇವರ ವಾಕ್ಯ ಮುಖಾಂತರ, ಪವಿತ್ರಾತ್ಮ ಕೃಪಾವರದಿಂದ ಮೊದಲನೇದಾಗಿ, ನಾನು ಅವತ್ತೊಂದ್ಸರಿ ಹೇಳಿದೆ, ಮೊದಲನೇದಾಗಿ ನಮ್ಮ ತಿಳುವಳಿಕೆ, ಈ ಭೂಮಿಗೆ ನಮ್ಮ ಮಂದಿರದಿಂದ ನಿಯೋಗ ಏನು ಅದು ನಾವು ತಿಳಿಯಬೇಕು. ಇಲ್ಲಿ ನೋಡಿ, ಇದಕ್ಕಿಂತ ಇನ್ನೊಂದು ಎಕ್ಸಾಂಪಲ್ ಇದೆ. ಈ ಮನಸ್ಸಲ್ಲಿ ಒಂದು ಯಾರಾದ್ರೂ, ಈಗ ಏನಾಗುತ್ತೆ ಅಂತ ಹೇಳಿದ್ರೆ, ಇನ್ನೊಬ್ರು ನಮ್ಮ ಮುಂದೆ ಯಾರಾದ್ರೂ ಒಬ್ರು ಇನ್ನೊಬ್ರಿಗೆ ಹೊಗಳಿದ್ರು ನಮಗೆ ಸಿಟ್ಟು ಬರುತ್ತೆ ಅಂದಲ್ಲ, ಅಷ್ಟೇನು ದೊಡ್ಡ ಕೆಲಸ ಏನ್ ಮಾಡಲ್ಲ, ದೊಡ್ಡದಾಗಿ ಹೋಳ್ತಾ ಇದ್ದಾರೆ, ಏನು ಹಂಗೆ ಅಂತ. ಇದು ಒಂದು ರೀತಿಯಲ್ಲಿ ಹೊಟ್ಟೆ ಕಿಚ್ಚೆ, ಅಸೂಯೆ ಎಲ್ಲ ಲೆಕ್ಕ ಬರುತ್ತೆ. ಇಲ್ಲಾಂದ್ರೆ ಇನ್ನೊಬ್ಬರಿಗೆ ವಿರುದ್ಧವಾಗಿ ಹೇಳುವಂತ ವಿಷಯಗಳು ಇದನ್ನು ಬರುತ್ತೆ. ಇದೆಲ್ಲ ಏನಾಗುತ್ತೆ, ನಮ್ಗೆ
ಸಣ್ಣ ಒಂದು ಎಕ್ಸಾಂಪಲ್ ನೋಡೋಣ. ಆದಿಕಾಂಡದಲ್ಲಿ ಕಾಯಿನನು ಹೇಬೇಲನು ಆಗಿರೋದು ವಿಷಯ ಏನ್ ಹೇಳಿ, ಒಂದ್ಸರಿ ಓದ್ಕೊಳ್ಳೋಣ. ಆದಿಕಾಂಡ 4ನೇ ಅಧ್ಯಾಯ 3ರಿಂದ 6 ತನಕ ಒಂದ್ಸರಿ ಓದ್ಕೊಳ್ಳೋಣ. ಕಾಲಾಂತರದಲ್ಲಿ ಕಾಯಿನನು ಹೊಲದ ಬೆಳೆಯಲ್ಲಿ ಕೆಲವನ್ನು ತಂದು ಯೆಹೋವನಿಗೆ ಕಾಣಿಕೆಯಾಗಿ ಸಮರ್ಪಿಸಿದನು. ಹೇಬೇಲನು ಹಾಗೆಯೇ ತನ್ನ ಹಿಂಡಿನಿಂದ ಚೊಚ್ಚಲ ಕುರಿಗಳನ್ನು ಕಾಣಿಕೆಯಾಗಿ ತಂದು ಅವುಗಳ ಕೊಬ್ಬನ್ನು ಹೋಮ ಮಾಡಿದನು. ಯೆಹೋವನು ಹೇಬೇಲನನ್ನು ಅವನ ಕಾಣಿಕೆಯನ್ನು ಮೆಚ್ಚಿ ಕಾಯಿನನ್ನು ಅವನ ಕಾಣಿಕೆಯನ್ನು ಮೆಚ್ಚಲಿಲ್ಲ. ಇದರಿಂದ ಕಾಯಿನನು ಬಹು ಕೋಪಗೊಂಡನು, ಅವನ ಮುಖವು ಕಳೆಗುಂದಿತು. ಆಗ ಯೆಹೋವನು ಅವನಿಗೆ, ಯಾಕೆ ಕೋಪಿಸಿಕೊಂಡಿ? ನಿನ್ನ ತಲೆ ಯಾಕೆ ಬೊಗ್ಗಿತು? ಒಳ್ಳೆ ಕೆಲಸ ಮಾಡಿದರೆ ಸಾಕು ಸಾಕು ಸಾಕು, ಥ್ಯಾಂಕ್ ಯು. ಇಲ್ಲಿ ನೋಡೋ ಒಂದು ವಿಷಯ ಏನಂತ ಹೇಳಿದ್ರೆ, ನಿಮಗೆ ಇದನ್ನು ನಾನು ಜಾಸ್ತಿ ಎಕ್ಸ್ಪ್ಲೈನ್ ಮಾಡಲ್ಲ. ನೋಡಿ, ಕಾಲಾಂತರದಲ್ಲಿ ಕಾಯಿಲ್ಲ ಅಂದ್ರೆ ಇಲ್ಲಿ ಆ ಒಂದು ವಿಷಯದಲ್ಲಿ ಇವರಿಗೇನು ದೇವರಿಗೆ ಕಾಣಿಕೆ ಸಮರ್ಪಿಸಬೇಕಂತ ಇವರಿಗೆ ಆ ಒಂದು ತಿಳುವಳಿಕೆಯಲ್ಲಿ ಈ ಕಾಣಿಕೆ ಸಮರ್ಪಿಸಲಿಕ್ಕೆ ಹೋಗ್ತಾ ಇದ್ದಾರೆ. ಈಗ ನಾವೆಲ್ಲ ಬೆಳಿಗ್ಗೆ ಎದ್ದು ಸ್ನಾನ ಮಾಡಿ ಎಲ್ಲ ರೆಡಿ ಆಗಿ ನಾವು ಬೆಳಿಗ್ಗೆ ಆರಾಧನೆಗೆ ಹೋಗ್ತಿರಲ್ಲ, ಅದೇ ರೀತಿಯಲ್ಲಿ ಇವರನ್ನು ಕಾಣಿಕೆ ಮಾಡಲಿಕ್ಕೆ ಈ ಸಭೆಯಲ್ಲಿ ಹೋಗುವಾಗ ಕೆಲವರು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, ಹೆಂಗೆ ಅಯ್ಯೋ ಇವತ್ತು ಒಳ್ಳೆ ಕಥೆ ಆಯ್ತಲ್ಲ, ಇದು ಭಾನುವಾರ ಸಭೆ ಹೋಗ್ಬೇಕಲ್ಲ, ಈ ಚಳಿ ಮಳೆ ಇದರಲ್ಲಿ ಎಲ್ಲದನ್ನು ಹೆಂಗೆ ಹೋಗೋದು, ಆದ್ರೂ ಆರಾಧನೆ ಹೆಂಗ್ ಈ ಒಂದು ಮನೋಭಾವ ಇರುತ್ತೆ. ಕೆಲವ್ರು ಹಂಗೆಲ್ಲ, ಮಳೆ ಬರಲಿ ಚಳಿ ಬರಲಿ ಗಾಳಿ ಬರಲಿ ಏನ್ ಬರನೋ ನಾನು ಆರಾಧನೆಗೆ ಹೋಗ್ಲೇಬೇಕು, ಈ ಮನೋಭಾವ ಇರುತ್ತೆ. ಇಲ್ಲಿ 2 ವ್ಯಕ್ತಿಗಳು ಇಲ್ಲಿ ಇದೆ, ಎಕ್ಸಾಕ್ಟ್ಲಿ 2 ವ್ಯಕ್ತಿಗಳು ಇಲ್ಲಿ ಇದೆ. ಸೈಮನ್ ಬ್ರದರ್ ನಿಮ್ದು ಅನ್ಮ್ಯೂಟ್ ಆಗಿದೆ. 2 ವ್ಯಕ್ತಿಗಳು ಇಲ್ಲಿ ಇದೆ. ಕಾಯಿನನು ಏನಾಗಿದೆ ಅಂತ ಹೇಳಿದ್ರೆ, ಈ ಅಯ್ಯೋ ಈ ಭಾನುವಾರ ಬಂದು ಆರಾಧನೆ ಹೋಗ್ಬೇಕಲ್ಲ, ಸರಿ ಏನೋ ಒಂದು ಅಂತ ಲೆಕ್ಕದಲ್ಲಿ ಕಾಯಿನು ಹೊರಡ್ತಾನೆ. ಆದ್ರೆ ಹೇಬೇಲನ್ನು ಹಾಗೆಯೇ ತನ್ನ ಹಿಂಡಿನಿಂದ ಚೊಚ್ಚಲ ಕುರಿಗಳನ್ನು ಕಾಣಿಕೆ ಅಂದ್ರೆ ಪೂರ್ಣ ಮನಸ್ಸಿನಿಂದ ಒಳ್ಳೆಯದನ್ನ ದೇವರಿಗೆ ಕೊಡಬೇಕು ಅಂತ ಹೋಗಿದ್ದಾನೆ. 2 ವ್ಯಕ್ತಿಗಳು ಮೈಂಡ್ ನೋಡಿ, ಒಬ್ರು ಬೇಕೋ ಬೇಡೋ ಒಟ್ಟಾಸಿ ಹೋಗ್ಬೇಕಲ್ಲ, ಇನ್ನೊಬ್ರು ಅದಲ್ಲ, ನನ್ನ ಸೃಷ್ಟಿಕರ್ತನಿಗೆ ನಾ ಸ್ತುತಿ ಸ್ತೋತ್ರಗಳನ್ನು ಸಲ್ಲಿಸಬೇಕು ಅಂತ ಹೇಳುವ ಒಂದೊಂದು ವ್ಯಕ್ತಿ. ಇಲ್ಲಿ 5ನೇ ವಾಕ್ಯದಲ್ಲಿ ಯೆಹೋವನು ಹೇಬೇಲನನ್ನು ಅವನ ಕಾಣಿಕೆಯನ್ನು ಮೆಚ್ಚಿ ಕಾಯಿನನು ಅವನ ಕಾಣಿಕೆಯನ್ನು ಮೆಚ್ಚಲಿಲ್ಲ. ಬಿಕಾಸ್ ಈ ಕಾಣಿಕೆ ಕೊಡುವಂತ 2 ವ್ಯಕ್ತಿಗಳ ಹೃದಯದಲ್ಲಿ ಇರುವಂತ ಆಲೋಚನೆಯನ್ನು ತಿಳಿದಿರುವಂತ ತಂದೆಯಾದ ದೇವರು. ವಿಷಯ ಇಷ್ಟ ಇಲ್ಲಿ, ಕಾಯಿನನು ಅವನು ಏನೇನು ತರಕಾರಿಗಳ ಅವನು ಏನೇನು ಇದು ಮಾಡ್ಕೊಂಡಿದ್ದೆ ಅವನು ತಗೊಂಡು ಹೋಗುವಾಗ ಅವನ ಮನಸ್ಸೊಳಗಿರೋದು ಮನಸ್ಥಿತಿಯನ್ನು ತಿಳಿದಿರುವಂತ ದೇವರು. ಹೇಬೇಲನ್ನು ಅವನು ಆ ಕುರಿಗಳಲ್ಲಿ ತುಂಬಾ ಚೆನ್ನಾಗಿದ್ದನ್ನು ಹಿಡ್ಕೊಂಡು ಅವನು ಮಾಡುವಂತ ಕಾರ್ಯಗಳು ಅವಾಗಲೂ ಅವನ ಹೃದಯದಲ್ಲಿ ಮಾಡುವಂತ ಆಲೋಚನೆಗಳು, ದೇವರ ಬಗ್ಗೆ ಅವನ ಆಲೋಚನೆ ಮಾಡಿದ ಯೋಜನೆಗಳು ತಿಳಿದಿರುವಂತ ದೇವರ ಮುಂದೆನೆ ಹೋಗಿ ಇವರಿಬ್ಬರನ್ನು ಕಾಣಿಕೆ. ಪ್ರೇರೆ ಆರಾಧನೆಗೆ ಹೋಗುವ ನಮ್ಮ ಮನಸ್ಥಿತಿ ನಾವು ಒಂದ್ಸರಿ ಪರಿಶೋಧಿಸಿದ್ರೆ ತುಂಬಾ ಒಳ್ಳೆಯದು. ಇದರಲ್ಲಿ ಹೇಬೇಲನಾಗಿ ನಾವು ಹೋಗ್ತೀನ, ಕಾಯನಾಗಿ ಹೋಗ್ತೀನ? ಇಲ್ಲಿ ನಾನು ಆಗಲೇ ಹೇಳಿದ್ದು ವಿಷಯ ಇಲ್ಲಿ ಬರ್ತಾ ಇರೋದು, ಇವನಿಗೆ ಏನಾಯ್ತು ಅಂತ ಹೇಳಿದ್ರೆ ಅವನ ಕಾಣಿಕೆಯನ್ನು ದೇವರು ಮೆಚ್ಚಲಿಲ್ಲ. ಇದರಿಂದ ಕಾಯಿನು ಬಹು ಕೋಪ ಬಂತು. ಯಾರ ಮೇಲೆ? ಇಲ್ಲಿ ಎಕ್ಸೈಟ್ ಆಗಿ ಅಂತ ಹೇಳಲಿಲ್ಲ, ಆದ್ರೆ ನಾನು ಹೇಳ್ತೀನಿ, ಕಾಯಿನು ದೇವರ ಮೇಲೆ ಕೋಪ ಮಾಡ್ಕೊಂಡ್ರು. ಈ ಕಾಯಿನು ಯಾರು ಹೇಳಿ? ಮಣ್ಣಿನಿಗೆ ಧೂಳಿಗೆ ಸಮಾನವಾಗಿರೋದಂತ ವ್ಯಕ್ತಿ, ದೇವರ ಸೃಷ್ಟಿ. ಇವತ್ತು ಈ ನಮ್ದು ಈ ಕಾಲಮಾನದಲ್ಲಿ ಇದೇ ತರ ಕೆಲವೊಂದು ವ್ಯಕ್ತಿಗಳಿದ್ದಾರೆ, ದೇವರ ಮೇಲೆ ಕೋಪ ಮಾಡ್ಕೊಳ್ಳೋರು. ಇಲ್ಲಿ ನೋಡಿ, ಕಾಯಿನು ಬೇಕು ಕೋಪ ಕೊಂಡನು, ಅವನಿಗೆ ಸಿಟ್ಟು ಬಂದು ದೇವರಿಗೆ ಒಂಥರ ಶತ್ರುತ್ವವು ಅಲ್ಲ, ದೇವರಿಗೆ ಶತ್ರುವಿನ ತರವಾಗಿ ಅವನ ಮುಖ ಎಲ್ಲ ಒಂಥರ ಮಾಡ್ಕೊಂಡು ದೇವ್ರಿಗೆ ಗೊತ್ತಾಯ್ತು. ಇದಕ್ಕಿಂತ ಮುಂಚೆನೆ ಇವನ್ ಮನಸ್ಸಲ್ಲಿ ಏನು ಆಲೋಚನೆ ಮಾಡ್ತಾರ ಅಂತ ಗೊತ್ತಿರೋ ದೇವರು. ಆಗ ಯೆಹೋವನು ಅವನಿಗೆ, ಯಾಕೆ ಕೋಪಿಸಿಕೊಂಡಿ? ನಿನ್ನ ತಲೆ ಯಾಕೆ? ದೇವರು ಅವನಿಗೆ ಪ್ರಶ್ನೆ ಮಾಡ್ತಾ ಇರೋದು. ಪ್ರಿಯರೇ, ಇದೇ ಪ್ರಶ್ನೆ ನಮಗೆ ಹೇಳೋದಾದ್ರೆ, ಪ್ರತಿಯೊಂದು ಭಾನುವಾರಲ್ಲೇ ಪ್ರತಿಯೊಂದು ದಿವಸ ನಮಗೆ ಹೇಳೋದಾದ್ರೆ ನಮ್ಮ ಮನಸ್ಥಿತಿ ಹೇಗಿರುತ್ತೆ? ಯಾರಾದ್ರ ಮೇಲೆ ಒಂದು ವೈರಾಗ್ಯ ಬಿಟ್ಟಾಕ ಬೇರೆ ಯಾವುದೋ ಮೇಲೆ ಇದ್ರೂ ಕೂಡ ದೇವ್ರ ವಿಶ್ವಾಸಿಗೆ ಅದು ಬೇಡ, ಬೇಡದಲ್ಲಿ ಇರೋದು ಕೆಲಸ, ದೇವ್ರ ವಿರುದ್ಧವಾಗಿರೋದು ಕೆಲಸ. ಇಲ್ಲಿ ದೇವರಿಗೆ ವಿರುದ್ಧವಾಗಿನ ದೇವರಿಗೇನೆ ಕೋಪ ಮಾಡುವಾಗ ಹೆಂಗಿರುತ್ತೆ? ಎಷ್ಟೋ ನಮ್ಮ ಜೀವನ ಸಾಹಚರ್ಯದಲ್ಲಿ ಸಿಚುವೇಶನ್ಸ್ ಅಲ್ಲಿ ಏನಾಗುತ್ತೆ, ಒಂದು ವೇಳೆ ಅಯ್ಯೋ ದೇವರೇ ಯಾಕೆ ನನಗೆ ಇಷ್ಟೊಂದು ನೋವು, ಇಷ್ಟೊಂದು ಸಂಗಡ, ಇಷ್ಟೊಂದು ಕಷ್ಟ ಹೇಳಿರ್ತಾರೆ.
ಈಗ ನೋಡಿ ಆ ಯೋಜನೆಗಳು ನಿಮಗೆ ಬರುತ್ತೆ. ಆ ಸಮಯದಲ್ಲಿ ನಾನು ಹಿಂಗೆ ಹೇಳಿದ್ರೆ, ಈ ಸಮಯದಲ್ಲಿ ಹಿಂಗೆ ಹೇಳಿದ್ರೆ, ಆದರೂ ದೇವರು ನನ್ನ ಕೈ ಬಿಡಲಿಲ್ಲ. ಇವತ್ತು ಆಯುಸ್ಸು ಆರೋಗ್ಯ ಕೊಟ್ಟು ಈ ದೇವರ ವಾಕ್ಯ ಮುಂದೆ ನನ್ನ ದೇವರು ಕೂರಿಸಿದಾರಲ್ಲ. ಪ್ರೈಸ್ ದ ಲಾರ್ಡ್. ಇಲ್ಲಿ ನೋಡಿ, ಜ್ಞಾನೋಕ್ತಿಗಳು 19ನೇ ಅಧ್ಯಾಯ 3ನೇ ವಾಕ್ಯ. ಜ್ಞಾನೋಕ್ತಿಗಳು 19ನೇ ಅಧ್ಯಾಯ 3ನೇ ವಾಕ್ಯ. ಮನುಷ್ಯನು ಮೂರ್ಖತನದಿಂದ ತನ್ನ ಗತಿಯನ್ನು ಕೆಡಿಸಿಕೊಂಡು ಯೆಹೋವನ ಮೇಲೆ ಕುದಿಯುವನು. ನೋಡಿ, ಇಲ್ಲಿ ಈ ಕಾಲಮಾನದಲ್ಲಿ ಮಾಡದಂತ ಕೆಲಸ ಇದು. ಮನುಷ್ಯನು ಮೂರ್ಖತನದಿಂದ ತನ್ನ ಗತಿಯನ್ನು ಕೆಡಿಸಿ ಯೆಹೋವನ ಮೇಲೆ ಕಂಪ್ಲೇಂಟ್ ಎಲ್ಲ. ಅಲ್ಲಿ ದೇವರೇ, ನೀ ನನಗೆ ದುಃಖ ಕೊಟ್ಟೆ, ನೀ ನನಗೆ ಇದು ಕೊಟ್ಟೆ, ಅದು ಕೊಟ್ಟೆ. ದೇವರು ಕೊಡ್ಬೇಕಾಗಿರೋದೆಲ್ಲ, ದಾರಿ ತಪ್ಪಿ ಹೋಗಿದ ಮಗನ ತರ ಕೇಳಿದ ಕೂಡಲೇ ಕೊಡ್ಬೇಕಾಗಿರೋದೆಲ್ಲ ಕೊಟ್ಟಿದ್ದನ್ನು ಎಲ್ಲ ಹಾಳು ಮಾಡಿ, ಯಾವದಿಂದ ಈ ಮೂರ್ಖತನದಿಂದ ಮನುಷ್ಯಂದು. ಆದ್ರೂ ಕೊನೆಗೆ ಕಂಪ್ಲೇಂಟ್ ಯಾರ ಮೇಲೆ? ಅದೇ ಆದಿಕಾಂಡ 4ನೇ ಅಧ್ಯಾಯ 7ನೇ ವಾಕ್ಯ. ನಿನ್ನ ತಲೆ ಯಾಕೆ ಬೊಗಿತು? ಒಳ್ಳೆ ಕೆಲಸ ಮಾಡಿದರೆ ನಿನ್ನ ತಲೆ ಎತ್ತಲ್ಪಡುವುದಲ್ಲವೇ? ಅಲ್ಲದಿದ್ದರೆ ಪಾಪವು ನಿನ್ನನ್ನು ಹಿಡಿಯಬೇಕೆಂದು ಬಾಗಿಲಲ್ಲಿ ಹೊಂಚಿಕೊಂಡಿರುವುದು. ಆದರೂ ನೀನು ಅದನ್ನು ವಶ ಮಾಡಿಕೊಳ್ಳಬೇಕು ಎಂದು ಹೇಳಿದನು. ಇಲ್ಲಿ ನೋಡಿ, ತುಂಬಾ ಒಳ್ಳೆ ಒಂದು ವಾಕ್ಯ ಇದು. ನಮ್ದೆಲ್ಲ ಜೀವನದಲ್ಲಿ ಸೈತಾನ್ ಹೆಂಗೆ ಓಡಾಡ್ತಾರೆ ಅಂತ ಹೇಳಿದು, ಅವ್ನು ನಮ್ನ ಹೆಂಗಾದ್ರೂ ಹಾಳ್ಬೇಕು. ಯಾಕಂದ್ರೆ ಕೊನೆ ಕಾಲ ಬಂದಾಯ್ತು, ಇನ್ನು ಅವಕಾಶ ಇಲ್ಲ ಅವನಿಗೆ ಜಾಸ್ತಿ. ಅವನು ಅದಕ್ಕೋಸ್ಕರನೇ ಕಾಯ್ತಾ ಇದ್ದಾನೆ. ಅದಕ್ಕೆ ಏನ್ ಮಾಡ್ದಂದ್ರೆ, ಇಲ್ಲಿ ಒಳ್ಳೆ ಕೆಲಸ ಮಾಡಿದರೆ, ಇವನ್ ಸಿಟ್ಟುಕೊಳ್ಬೇಕು, ಕೋಪ ಮಾಡ್ಕೊಳ್ಬೇಕಾದ್ರೆ ಏನು ಇದಿರ್ಲಿಲ್ಲ. ಇವನ್ ಮನಸ್ಥಿತಿ ಒಳ್ಳೇದಾಗಿರ್ಲಿಲ್ಲ, ಇವನ್ ಚಿಂತೆ ಒಳ್ಳೇದಾಗಿರ್ಲಿಲ್ಲ, ಇವನ್ ಹೃದಯ ಶುದ್ಧಿ ಇರ್ಲಿಲ್ಲ ಅವನಿಗೆ. ಅವನು ಒಳ್ಳೆ ಕೆಲಸ ಮಾಡಿದ್ರೆ ದೇವರು ಅದನ್ನು ಮೆಚ್ತಾ ಇತ್ತು. ಇಲ್ಲಿ ನೋಡಿ, ಒಳ್ಳೆ ಕೆಲಸ ಮಾಡಿದ್ರೆ ನಿನ್ನೆ ತಲೆಯನ್ನು ಎತ್ತಲ್ಪಡೋದಲ್ವೋ? ಅಲ್ಲದಿದ್ರೆ, ಪ್ರಿಯರೇ, ಇವತ್ತು ನಮ್ಮ ಜೀವನದಲ್ಲಿ ನಾವು ಒಳ್ಳೆ ಕೆಲಸ ಮಾಡಿ ನಮ್ಮ ಸಹೋದರನ ನಿಜವಾಗಲು ಹೃದಯದಿಂದ ನಾವು ಪ್ರೀತಿ ಮಾಡಲಿಲ್ಲ ಅಂತ ಹೇಳಿದ್ರೆ, ಅವನ ಮೇಲೆ ವಿದ್ವೇಷವನ್ನು ಹಗೆತನವನ್ನು ನಾವು ಇಟ್ಕೊಂಡು ಬದುಕದಾದ್ರೆ, ಪಾಪ ಎಲ್ಲಿ ನಿಂತಿದೆ? ಪಕ್ಕದಲ್ಲಿ ನಿಂತಿದೆ. ಸೈತಾನನ ಎಲ್ಲಿ ನಿಂತಿದೆ? ಪಕ್ಕದಲ್ಲಿ ನಿಂತಿದೆ. ನಿನ್ನನ್ನು ಹೆಂಗಾದ್ರೂ ಇದು ಮಾಡಿಕೊಳ್ಳಿಕ್ಕೆ ನನಗೆ ಒಂದು ಚಾನ್ಸ್ ಸಿಕ್ಕಿದೆ ಅಂತ ಲೆಕ್ಕ. ಅಲ್ಲಿ ನೋಡಿ, ಇಲ್ಲಿ ಪಾಪವು ನಿನ್ನನ್ನು ಹಿಡಿಯಬೇಕೆಂದು ಬಾಗಿಲಲ್ಲಿ ನೋಡಿ, ಇಲ್ಲಿ ನೋಡಿ, ಆದರೂ ನೀನು ಅದನ್ನ ವಶ ಮಾಡಿಕೊಳ್ಳಬೇಕು ಎಂದು ಹೇಳಿದನು. ಅಂದ್ರೆ ಇದನ್ನ ವಶ ಮಾಡಿಕೊಳ್ಳಬೇಕು ಅಂತ ಹೇಳಿದ್ರೆ, ಆ ಪಾಪದ ಮಾರ್ಗದಲ್ಲಿ, ಆ ಪಾಪದ ಕರ್ತನಾದ ಯೇಸು ಕ್ರಿಸ್ತನ ಸೈತಾನನ ಹೆಂಗೆ ದೂರ ಮಾಡಿದೆ, ಅವನು ಹೆಂಗೆ ಓಡಿಸಿದೆ, ಅದೇ ರೀತಿಯಲ್ಲಿ ನೀನು ಇದನ್ನೆಲ್ಲ ಓಡಿಸ್ಬೇಕು. ಬಾಗಿಲಂದಲ್ಲ, ನಿನ್ನ ಮನೆ ಪಕ್ಕದಲ್ಲಿ ಅಂದಲ್ಲ, ಈ ಇರೋದ ಜಾಗದಲ್ಲಿನೇ, ನೀನ್ ಹೋಗ್ತಾರ ಜಾಗದಲ್ಲಿ ನಿನ್ನ ಯಾವ ಕಾರಣದಲ್ಲಿ ಹಿಂಬಾಲಿಸಬಾರದು ಅಂತ ಹೇಳಿ ಓಡಿಸ್ಬೇಕು ಅಂತ ಹೇಳಿದ್ರೆ ಇಲ್ಲಿ ವಶಪಡಿಸುವಂತ ವಿಷಯಗಳಿರೋದು. ಅರಣ್ಯಕಾಂಡ 32ನೇ ಅಧ್ಯಾಯ 23ನೇ ವಾಕ್ಯ. ಅರಣ್ಯಕಾಂಡ 32:23. ಆದರೆ ನೀವು ಹಾಗೆ ಮಾಡದೆ ಹೋದರೆ ಯೆಹೋವನಿಗೆ ವಿರುದ್ಧವಾಗಿ ಪಾಪ ಮಾಡಿದವರಾಗಿರುವಿರಿ, ಮತ್ತು ನಿಮ್ಮ ಪಾಪವು ನಿಮ್ಮನ್ನು ಹಿಡಿಯುವ ತನಕ ಹುಡುಕಿಕೊಂಡೇ ಬರುವುದು ಎಂದು ತಿಳಿದುಕೊಳ್ಳಿರಿ. ನೋಡಿಲ್ಲಿ, ಇಲ್ಲಿ ಆಗುವಂತ ಸಂಗತಿ ನಾವೇನ್ ಮಾಡ್ತೀವಿ? ಇಲ್ಲ, ಎಲ್ಲ ಆಗೋಯ್ತು, ಏನ್ ತೊಂದರೆ ಇಲ್ಲ, ಎಲ್ಲ ಸರಿ ಆಯ್ತು. ಇಲ್ಲಿ ಈ ಮನೋಭಾವ ನಮ್ಮಲ್ಲಿ ಇದ್ರೆ, ಅಂದ್ರೆ ಒಳ್ಳೆ ಕೆಲಸವನ್ನು ನಾವು ಮಾಡೋದಲ್ಲೇ ನಮ್ಮ ಸಹೋದರನ ಮೇಲೆ ವಿರುದ್ಧವಾಗಿರೋದು, ದೇವರ ವಿರುದ್ಧವಾಗಿರೋದು ಶತ್ರುತ್ವವನ್ನು ನಾವು ಇಟ್ಕೊಂಡಿದ್ರೆ, ನೀವು ಹಾಗೆ ಮಾಡದೆ ಹೋದ್ರೆ, ಅದು ನಿನ್ನನ್ನ ಸರಿಪಡಿಸದಲ್ಲೇ ಹೋಗಿದ್ರೆ ಏನಾಗುತ್ತೆ? ಯೆಹೋವನಿಗೆ ವಿರುದ್ಧವಾಗಿ ಪಾಪ ಮಾಡಿದವರಾಗುವಿರಿ, ಮತ್ತು ನಿಮ್ಮ ಪಾಪವು ನಿಮ್ಮನ್ನ ಎಲ್ಲಿ ಹೋಗಿದ್ರು ಅದು ಹುಡುಕೊಂಡ್ಬಂದು ನಿಮ್ಮನ್ನ ನಾಶ ಮಾಡೋ ತಂಗ ನಿಮ್ಮ ಹಿಂದೆ ಸುತ್ತುವಂಥದ್ದು, ನಿಮ್ಮನ್ನ ಹಾಳು ಮಾಡೋದು ಎಂದು ಏನ್ ಮಾಡ್ಬೇಕು ಹೇಳಿ? ವಿಶ್ವಾಸಿಯಾಗಿರುವ ನಾನು ನೀವು ತಿಳ್ಕೊಬೇಕು. ನಾನೊಂದು ಪಾಪ ಮಾಡಿದ್ರೆ ಅದೊಂದು ಪ್ರತಿಫಲ ಎಲ್ಲಿದ್ರು ಆದ್ರೂ ನನ್ನ ಹುಡ್ಕೊಂಡ್ಬಂದು ನನ್ನನ್ನು ಹಾಳು ಮಾಡುತ್ತೆ ಅಂತ ಚಿಂತೆಯಲ್ಲಿ. ಆದಿಕಾಂಡ 4ನೇ ಅಧ್ಯಾಯ 8ನೇ ವಾಕ್ಯ. ತರುವಾಯ ಕಾಯಿನನು ತನ್ನ ತಮ್ಮನಾದ ಏಬೇಲನಿಗೆ, ಅಡವಿಗೆ ಹೋಗೋಣ ಬಾ ಎಂದನು. ಅಡವಿಗೆ ಬಂದಾಗ ಕಾಯಿನನು ತನ್ನ ತಮ್ಮನ ಮೇಲೆ ಬಿದ್ದು ಅವನನ್ನು ಕೊಂದನು. ಸಾಕು ಪ್ರಿಯರೇ, ಇಲ್ಲಿ ಆಗುವಂತ ಒಂದು ಸಂಗತಿ ಏನ್ ಗೊತ್ತಾ? ದೇವರ ಮೇಲೆ ಕೋಪ ಮಾಡ್ಕೊಂಡ, ದೇವರ ಕೋಪ ಮಾಡಿಕೊಂಡು ಅವನ್ ಹಾಳು ಮಾಡೋದು, ಕೊಂದಿರೋದು ಯಾವನನ್ನೇ?
ಅವನ ಸ್ವಂತ ತಮ್ಮನನ್ನು. ಪ್ರಿಯರೇ, ನಮ್ಮ ಜೀವನದಲ್ಲಿನೂ ಇದೇ ರೀತಿಯಾಗಿ ದೇವರ ಮೇಲೆ ಕೋಪ ಮಾಡ್ಕೊಂಡದಾಗಲಿ, ಶತ್ರುತ್ವ ಮನೋಭಾವ ಆಗಲಿ, ಇಲ್ಲದ್ರೆ ನಮ್ಮ ಸಹೋದರ ಮೇಲೆ ಶತ್ರುತ್ವ ಮನೋಭಾವ ಆಗಿದ್ರು ನಾವು ಕೊಲ್ತಾ ಇರೋದು ಬೇರೆ ಯಾರನ್ನೂ ಅಲ್ಲ, ನಮ್ಮನ್ನೇ ನಾವು ಸಾಯಿಸ್ತಾ ಇರೋದು. ಸಹೋದರಿಗೆ ಇಲ್ಲದ್ರೆ ಬೇರೆಯವರಿಗೆ ಅಂತ ಅಲ್ಲ, ದೇವರ ಮೇಲೆ ಆಗಲಿ, ಸಹೋದರರ ಮೇಲೆ ಆಗಲಿ, ಒಬ್ಬ ವಿಶ್ವಾಸಿಯ ಹೃದಯದಲ್ಲಿ ಹಗೆತನ ಎಂದ ಒಂದು ವಿಷಯವಿದ್ರೆ, ಶತ್ರುತ್ವ ಮನೋಭಾವ ಇದ್ರೆ, ಬೇರೆ ಯಾರನ್ನೂ ನಾವು ದೀಕ್ಷಾಸ್ಥಾನ ತಗೊಂಡ್ರು, ನಾವು ರಕ್ಷಣೆ ಹೊಂದಿದ್ರು, ಎಷ್ಟೆಷ್ಟು ಪ್ರಘೋಷಣೆ ಮಾಡಿದ್ರು, ಎಷ್ಟೆಷ್ಟು ಸ್ಪೀಚ್ ಮಾಡಿದ್ರು, ಹಾಡುಗಳು ಹೇಳಿದ್ರು, ಏನೇನು ಮಾಡಿದ್ರು ಕೂಡ ನಮ್ಮನ್ನೇ ನಾವು ಕೊಲ್ಲುತ್ತೀವಿ, ನಮ್ಮನ್ನ ನಾವೇ ದೇವರಿಗೆ ವಿರೋಧಿಯಾಗಿ. ಆದ್ರಿಂದ ಪ್ರಿಯರೇ, ಇವತ್ತು ಈ ದಿವಸ ನಾವು ಆಲೋಚನೆ ಮಾಡೋಣ, ಯಾರಾದ್ರೂ ಮೇಲೆ ನಮಗೆ ಯಾತ್ರ ಒಂದು ವೈರ್ಯ, ವಿರುದ್ಧ ಮನೋಭಾವ, ಸಿಟ್ಟು, ಆ ಥರ ಏನಾದರೂ ಇದ್ರೆ ದೇವರ ಮುಂದೆ ಅದೆಲ್ಲ ಒಪ್ಪಿಸಿ ಕ್ಷಮಿಸಿ, ಆ ಹೃದಯ ಶುದ್ಧಿಯಿಂದ, ಹೇಬೆಲನು ದೇವರಿಗೆ ಯಾವ ರೀತಿಯಲ್ಲಿ ಕಾಣಿಕೆ ಕೊಟ್ಟಿದೆ ಅದೇ ಹೃದಯ ಶುದ್ಧಿಯಿಂದ ದೇವರಿಗೆ ಆರಾಧನೆ ಮಾಡುವಾಗೆ, ನಮ್ಮ ಸಹೋದರಿ ಸಹೋದರಗಳ ಪ್ರೀತಿ ಮಾಡುವಾಗೆ, ನನ್ನನ್ನೇ ನಿಮ್ಮನ್ನೇ ಮುಂದಿನ ದಿವಸಗಳಲ್ಲಿ ಪವಿತ್ರಾತ್ಮ ಕೃಪಾವರದಿಂದ ತಿಳುವಳಿಕೆಯಿಂದ ನಡೆಸುವಾಗೆ ದೇವರು ಆಶೀರ್ವದಿಸಲಿ, ಅನುಗ್ರಹಿಸಲಿ.